ಗೀತೆಯನ್ನ ಮುಗಿಸಿದ್ವಿ. ಎಲ್ಲರಿಗೂ ಬಹಳ ಭಾರವಾಗಿದ್ದು ತಿಳಿಯಿತು ಅಂತ ಭಾವಿಸ್ತೇನೆ. ಎಷ್ಟು ಅರ್ಥ ಆಯ್ತು ನನಗೆ ಗೊತ್ತಿಲ್ಲ, ಆದ್ರೂ ಕೊನೆಯಲ್ಲಿ ಹೇಳಿದ ವಿಷಯವನ್ನ ಹೇಳಿ ಮುಂದೆ ಹೋಗೋಣ. ಪರಮಾತ್ಮನ ಸ್ವರೂಪವನ್ನ ಯಾರು ಸಹ ತಿಳ್ಕೊಂಡಿಲ್ಲ. ವಿಶೇಷವಾಗಿ ಹೇಳ್ತಾರೆ, ನೀನು ಸಹ ಪರಮಾತ್ಮನಿಗೆ ಹೇಳುವಂಥದ್ದು ನೀನು ಸಹ ತಿಳ್ಕೊಂಡಿಲ್ಲ. ಲೋಕಪಾಲಕರಿಗೆ ಯಾರಿಗೂ ಸಹ ಹೇಗೆ ಆರಂಭ, ಹೇಗೆ ಅಂತ್ಯ, ಹೇಗೆ ಪರಮಾತ್ಮನ ಅವಧಿ ಎಲ್ಲಿದೆ ಅದು ಗೊತ್ತಿಲ್ಲ. ಅದು ನಿನಗೂ ಸಹ ಗೊತ್ತಿಲ್ಲ. ಯಾಕೆಂದ್ರೆ ಅಂತ್ಯವೇ ಇಲ್ಲದೆ ಇರುವಾಗ ಹೇಗೆ ಗೊತ್ತಾಗುತ್ತೆ? ಯಾಕೆಂದ್ರೆ ನಿನ್ನ ಒಡಲಲ್ಲಿ ಬ್ರಹ್ಮಾಂಡಗಳ ರಾಶಿಗಳೇ ಇದೆ. ಹೇಗೆ ಆವರಣ ಸಹಿತವಾಗಿ ಸಪ್ತ ಆವರಣಗಳು ಒಂದೊಂದು ಹತ್ತತ್ತು ದೊಡ್ಡದು ಇದನ್ನ ಇಟ್ಕೊಂಡು ಹೇಗಿದೆ ಅಂದ್ರೆ ಆಕಾಶದಲ್ಲಿ ಧೂಳಿನ ಕಣಗಳ ರೀತಿಯಲ್ಲಿ ಆ ಬ್ರಹ್ಮಾಂಡಗಳು ಕಾಲಚಕ್ರದ ಜೊತೆಗೆ ಒಟ್ಟಿಗೆ ಒಂದೊಂದಾಗಿಲ್ಲ ಒಟ್ಟಿಗೆ ಉರುಳಾಡ್ತಾ ಇದೆ. ಹಾಗಾಗಿ ಶ್ರುತಿಗಳೂ ಸಹ ನಿನ್ನ ಅನಂತ ಸ್ವರೂಪವನ್ನ ಫಲದಿಂದ ಊಹಿಸಿ ಹೇಳುತ್ತೀಯ ಹೊರತು ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ನಿನ್ನನ್ನೇ ಅವಧಿಯಾಗಿ ಇಟ್ಟುಕೊಂಡು ಮಾತಲು ಹೇಳಿದಂತಹ ವಿಷಯಗಳು ಯಾವುದೂ ಸಹ ಇಲ್ಲ ಇದಲ್ಲ ಹೇಗಲ್ಲ ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯವಾಗಿದೆ ಅಂತ ಅನಂತರವರು ಹೇಳಿದ್ರು ಅನ್ನೋದನ್ನ ನಾರಾಯಣ ಋಷಿಗಳು ನಾರದರಿಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆತ್ಮವಿದ್ಯೆಯನ್ನ ಅನಂತನರ ಹೇಳಿದ್ದನ್ನು ಕೇಳಿ ಅಂತಹ ಮಹರ್ಷಿಗಳು ಪರಿಪೂರ್ಣವಾಗಿ ಆತ್ಮಸ್ವರೂಪವನ್ನ ಅರಿತುಕೊಂಡು ಬಿಟ್ರು. ಯಾಕೆಂದ್ರೆ ಅವರಿಗಾಗಲೇ ಅಂತಹ ಮಟ್ಟವನ್ನ ಮುಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ತಮಗೆ ಈ ವಿಷಯದ ಪರಿಚಯ ಮಾಡಿಕೊಟ್ಟಂತಹ ತನಂದನನ್ನ ಬಹಳ ಗೌರವದಿಂದ ಸನ್ಮಾನಿಸಿದರು. ಇದು ಈಗ ಹೇಳಿದ ಶ್ರುತಿಯ ಗೀತೆ ಇದೆಯಲ್ಲ, 27 ಶ್ಲೋಕಗಳು ವೇದ ಪುರಾಣಗಳ ರಹಸ್ಯವಾದ ಉಪನಿಷತ್ತಿನಲ್ಲಿ ಹೇಳುವಂತಹ ಎಲ್ಲ ವಿಷಯಗಳಾದ ಸಾರವನ್ನ ಹೇಳಿರುವಂತದ್ದು. ಅದಷ್ಟು ತಿಳ್ಕೊಂಡ್ಬಿಟ್ರೆ ವೇದದಲ್ಲಿ ಏನ್ ಹೇಳಿದೆ, ಪುರಾಣ ಏನ್ ಹೇಳುತ್ತೆ, ಉಪನಿಷತ್ನಲ್ಲಿ ಏನ್ ಹೇಳಿದೆ ಎನ್ನುವಂತಹ ಇದು ಬರೋದೇ ಇಲ್ಲ. ಎಲ್ಲದರ ಸಾರವನ್ನ ತೆಗೆದುಕೊಟ್ಟಿರುವಂತದ್ದು ಸ್ತುತಿಗೀತೆಯ ಒಂದು ವೈಶಿಷ್ಟ್ಯ. ಇದನ್ನ ನಮಗೆ ತಿಳಿದುಕೊಟ್ಟವರು ಯಾರು? ಪುರಾತನರಾದ ಆಕಾಶಗಾಮಿಗಳಾದಂತಹ ಮಹಾತ್ಮರು. ಅದನ್ನೆಲ್ಲ ಅಂದ್ರೆ ಎಲ್ಲ ಗ್ರಂಥಗಳಿಂದ ಆಲೋಚನೆ ಮಾಡಿ ಮತಿಸಿ ಬೆಣ್ಣೆಯನ್ನು ತೆಗೆದ ರೀತಿಯಲ್ಲಿ ಅದನ್ನ ನಮಗೆ ತೆಗೆದುಕೊಟ್ಟಿದ್ದಾರೆ ಅಂತ ಹೇಳಿ ಬ್ರಹ್ಮನ ಪುತ್ರನಾದ ನಾರದನೇ ಆ ಬ್ರಹ್ಮ ವಿದ್ಯೆಯನ್ನ ಆತ್ಮ ಸ್ವರೂಪವನ್ನು ಅರಿತು ಬಿಟ್ರೆ ಸಾಕು, ಮನುಷ್ಯರ ಎಲ್ಲ ಕಾಮನೆಗಳನ್ನು ಸಹ ಕುರಿತು ನಾಶ ಮಾಡಿಬಿಡುತ್ತೆ. ಇದನ್ನು ನೀನು ಮನಸ್ಸಿನಲ್ಲಿ ನೆಲೆಗೊಳಿಸ್ಕೋ. ನಿನ್ನ ಮನಸ್ಸಿಗೆ ಇಷ್ಟ ಬಂದಲ್ಲಿ ಓಡಾಡ್ತಾ ಲೋಕದಲ್ಲಿ ಸಂಚಾರ ಮಾಡ್ತಾ ಇರುವ ವಿಷಯಕ್ಕೆ ನಾನು ಹೇಳಿದವು ಅಂತ ಹೇಳಿ ಶುಕರು ಮುಂದುವರಿಸ್ತಾರೆ. ಹೀಗೆ ನಾರಾಯಣ ಋಷಿಯಿಂದ ಉಪದೇಶವಾದದ್ದನ್ನ ಅತ್ಯಂತ ವೀರವ್ರತ, ಅದು ಬಹಳ ತುಂಬಾ ಮುಖ್ಯ, ನೈಷ್ಠಿಕವಾದಂತಹ ಬ್ರಹ್ಮಚರ್ಯವನ್ನ ಪಾಲಿಸ್ತಾ ಇರುವಂತಹ ನಾರದ ಮುನಿಗಳು ಅದನ್ನ ಗ್ರಹಿಸಿದ್ರು. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಯೋಗ ಆತ್ಮವಿದ್ಯೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಅನ್ನೋದು. ಅಂದ್ರೆ ಸನಂದನರು ಹೇಳಿದ್ದು ಸನಕಾದಿಗಳಿಗೆ ಗೊತ್ತಾಯ್ತು, ನಾರಾಯಣ ಋಷಿ ಹೇಳಿದ್ದು ನಾರದರಿಗೆ ಅರ್ಥ ಆಯ್ತು. ಯಾಕೆ ಅಂದ್ರೆ ಅವರವರ ಯೋಗ್ಯತೆ ಹಾಗೆ. ಅವರು ಮೊದಲಿನಿಂದಲೂ ಸಹ ಆ ರೀತಿಯಾದಂತಹ ಮಾರ್ಗದಲ್ಲಿಯೇ ಇದ್ದು ಅದನ್ನೇ ಯೋಚನೆ ಮಾಡುವವರಾದ್ದರಿಂದ ಅವರಿಗೆ ಬೇಗ ಆತ್ಮಸ್ವರೂಪದ ಜ್ಞಾನವಾಯಿತು. ಅದನ್ನ ಕೇಳಿದ ತಕ್ಷಣ ಬಹಳ ಸಂತೋಷವಾಗ್ಬಿಡ್ತು. ನನಗೆ ಎಲ್ಲವೂ ಸಹ ನನ್ನ ಇರುವಿಕೆಯೇ ಸಾರ್ಥಕತೆಯನ್ನು ಹೊಂದಿತು ಅಂತ ಆ ಉಪದೇಶವನ್ನ ಮನಸ್ಸಿನಲ್ಲಿಯೇ ಧಾರಣೆ ಮಾಡಿಕೊಂಡು ನಾರದರು ಹೇಳ್ತಾರೆ, ಪರಮಾತ್ಮನಿಗೆ ಪರಿಶುದ್ಧ ಕೀರ್ತಿಯಾದಂತಹ ಭಗವಂತನಾದ ಕೃಷ್ಣನಿಗೆ ನಮಸ್ಕಾರ. ಯಾಕೆಂದ್ರೆ ಅವನು ಎಲ್ಲ ಜೀವಿಗಳಿಗೂ ಸಹ ಪುನರ್ಜನ್ಮ ಬರದೇ ಇರುವಂತಹ ಮೋಕ್ಷವನ್ನು ಕೊಡೋದಕ್ಕೋಸ್ಕರನೇ ತನಗೆ ಇಷ್ಟವಾದಂತಹ ಭಗವಂತನ ಎಲ್ಲ ರೀತಿಯ ಅಂಶಗಳನ್ನು ಸಹ ಆದ್ಯ ಋಷಿಯಾದಂತಹ ನಾರಾಯಣ ಋಷಿಗೆ ನಮಸ್ಕಾರ ಮಾಡಿ, ಆತನ ಶಿಷ್ಯರಾದಂತಹ ಮಹಾತ್ಮರಿಗೂ ನಮಸ್ಕಾರ ಮಾಡಿ, ತನ್ನ ತಂದೆ ಶುಕರ್ ಹೇಳ್ತಾ ಇರುವಂತಹ ಮಾತನ್ನು ತನ್ನ ತಂದೆಯಾದಂತಹ ಸಾಕ್ಷಾತ್ ತನ್ನ ತಂದೆ ಅದ್ರ ಬಗ್ಗೆ ನಾನು ವಿಷಯ ತಿಳಿಸಿದೆ. ವ್ಯಾಸ ಮುನಿಗಳ ಆಶ್ರಮಕ್ಕೆ ನಾರದರು ಹೋದ್ರು. ವ್ಯಾಸರ ಬಗ್ಗೆ ತುಂಬಾ ಗೌರವ ನಾರದರಿಗೆ ಆಗ್ಲೂ ಬಂದಿತ್ತು, ಆರಂಭದಲ್ಲೇ ಬಂದಿತ್ತು. ಅಲ್ಲೇ ವ್ಯಾಸ ಮುನಿಗಳಿಂದ ಸತ್ಕಾರ ತಗೊಂಡಂತಹ ಅವರು ಆಸೀನರಾಗಿ ನಾರಾಯಣ ಋಷಿಯು ತನಗೆ ಏನೇನು ವಿಷಯವನ್ನು ತಿಳಿಸಿದರು. ಅಂದ್ರೆ ಹಿಂದೆ ಆದಂತಹ ಸನಕಾದಿಗಳ ಸಂಭಾಷಣೆಯನ್ನು ಎಲ್ಲವನ್ನೂ ಸಹ ಅವರಿಗೆ ತಿಳಿಸಿದರು ಅಂತ ಹೇಳಿ ಈ ಶುಕ್ರ ಮಾತು ನಾಲ್ವರು ಹೇಳಿದ್ದು ಅನ್ನೋದನ್ನು ಶುಕ್ರ ಹೇಳ್ತಾ ಬರ್ತಾರೆ. ನೀನು ನಮ್ಗೆ ಒಂದು ಪ್ರಶ್ನೆ
ಹೇಳಿದೆ. ಏನಂತ? ಶಬ್ದದಿಂದ ವರ್ಣಿಸಲು ಅಶಕ್ಯವಾದಂತಹದ್ದು ನಿರ್ಗುಣವೂ ಆದಂತಹ ಪರಬ್ರಹ್ಮ ವಸ್ತುವನ್ನ ಮನಸ್ಸಿನಿಂದ ತಿಳಿಯೋದು ಹೇಗೆ? ಮನಸ್ಸು ಆ ಕಡೆ ತೊಡಗೋದಾದ್ರೂ ಹೇಗೆ? ತಿಳಿಯೋದು ಹೇಗೆ? ಮನಸ್ಸು ಆ ಕಡೆ ತೊಡಗೋದಾದ್ರೂ ಹೇಗೆ? ಅಂದ್ರೆ ಶ್ರುತಿಗಳು ವರ್ಣಿಸೋದು ಹೇಗೆ ಅಂತ ನೀನು ಪ್ರಶ್ನೆ ಮಾಡಿದೆ. ಅದಕ್ಕೆ ಉತ್ತರ ರೂಪದಲ್ಲಿ ನಾನು ಇಷ್ಟು ವಿಷಯವನ್ನು ನನಗೆ ತಿಳಿಸಿದ್ದೇನೆ. ಅಂದ್ರೆ ಸಗುಣವನ್ನ ವರ್ಣಿಸಿ ತಟಸ್ಥ ಲಕ್ಷಣದಿಂದ ನಿರ್ಗುಣದ ಕಡೆಗೆ ಕೈ ತೋರಿಸೋದಕ್ಕೆ ಸಾಧ್ಯ, ಶ್ರುತಿ ವಾಕ್ಯಗಳ ಅಭಿಪ್ರಾಯ. ಮತ್ತೆ ಇಂತಹ ಹರಿಯನ್ನ ನಾವು ಯಾವಾಗ್ಲೂ ಧ್ಯಾನ ಮಾಡ್ತಾ ಇರ್ಬೇಕು. ಎಂಥವನು ಯಾರು ಸರಿಯಾದ ರೀತಿಯಲ್ಲಿ ಎಲ್ಲವನ್ನೂ ಆಲೋಚನೆ ಮಾಡಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಪ್ರಕೃತಿ ಪುರುಷರಿಗೆಲ್ಲ ಒಡೆಯನಾಗಿರುವನು, ಮತ್ತೆ ಸೃಷ್ಟಿಸಿ ಅದರ ಜೀವನದಲ್ಲಿ ತಾನೂ ಸಹ ಪ್ರವೇಶ ಮಾಡಿದ ಹಾಗೆ ಮಾಡಿ ಆತನ ಅಂದ್ರೆ ಆ ಜೀವನ ಭೋಗಕ್ಕೋಸ್ಕರ ಎಲ್ಲಿಯವರೆಗೂ ನಮ್ಗೆ ಮನಸ್ಸಿನ ಸಂಪರ್ಕ ಇರುತ್ತೋ ಅಲ್ಲಿಯವರೆಗೂ ನಾವು ಬೇರೆ, ಪರಮಾತ್ಮ ಬೇರೆನು. ಯಾವಾಗ ಮನಸ್ಸಿನ ಸಂಪರ್ಕ ಕಡಿದು ಹೋಗುತ್ತೋ ಆಗ ಇರುವುದು ಒಂದೇ ವಸ್ತು ನಂತರ ಅರಿವಾಗುತ್ತೆ. ನಾನು 2-3 ಸತಿ ಹೇಳಿದ್ದೀನಿ, ಅಂತಃಕರಣಾವಚ್ಛಿನ್ನ ಚೈತನ್ಯವೇ ಜೀವ. ಅದಿಲ್ಲ ಅಂತ ಹೇಳಿದ ತಕ್ಷಣ ಇದಕ್ಕೆ ಒಳ್ಳೆಯ ಉದಾಹರಣೆ ಕೊಡೋದಾದ್ರೆ, ಸಮುದ್ರದಲ್ಲಿ ನಾವು 2 ಬಿಂದಿಗೆಗಳನ್ನ ತೆಗೆದುಕೊಂಡು ಹೋಗಿ ನೀರು ತುಂಬಿಸ್ತೀವಿ ಅಂತ ಭಾವಿಸೋಣ. ಆ 2 ಬೇಕಾದಷ್ಟು 2 ಭಾವಿಸೋಣ. ಆ 2 ಬೇಕಾದಷ್ಟು 2 ಇಟ್ಕೊಳ್ಳಿ. ಆ 2 ಸಹ ಬೇರೆ ಬೇರೆ ಎನ್ನುವಂತಹ ಭಾವ ಬರುತ್ತೆ. ಇಲ್ಲಿಯವರೆಗೂ ಯಾವಾಗ ಆ ಕೊಡವನ್ನ ನೀವು ಅಲ್ಲಿಯೇ ಒಡೆದು ಹಾಕಿಬಿಡಿ, ಆಗ ಆ ನೀರು ಎಲ್ಲಿ ಹೋಯ್ತು? ಎಲ್ಲೂ ಹೋಗಿಲ್ಲ. ಅಲ್ಲಿ ಆ ಮಧ್ಯದಲ್ಲಿತ್ತಲ್ಲ ಆ ಮಣ್ಣಿನ ಒಂದು ವಸ್ತು, ಅದು ಹೋಯ್ತು. ಹಾಗೆ ಅಂದ್ರೆ ಅದರೊಳಗೆ ಆ ನೀರನ್ನ ನೀವು ಆ ಕೊಡದಲ್ಲಿ ತುಂಬಿಸಿದ್ರಿ ಅಷ್ಟೇ. ಆದರೆ ಅದು ಒಂದೇ, ಅದು ಬೇರೆ ಅಲ್ಲ. ಆ ಮಣ್ಣಿನ ಒಂದು ವಸ್ತು ಇರೋದ್ರಿಂದ ನಮ್ಗೆ ಬೇರೆ ಅಂತ ಅನ್ನಿಸ್ತೇ ಹೊತ್ತು ಇರೋದು ಒಂದೇ. ಆದರೆ ಈ ಅಂತಃಕರಣಾವಚ್ಛಿನ್ನ ಚೈತನ್ಯನಿಗೆ ಆತನ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಆತನಿಗೆ ಏನೇನು ಬೇಕೋ ಆ ಶರೀರಕ್ಕೋಸ್ಕರ, ಭೋಗಕ್ಕೋಸ್ಕರ ಎಲ್ಲವನ್ನು ಸಹ ಶರೀರವನ್ನು ನಿರ್ಮಿಸಿ ಅದನ್ನು ಸಹ ತನ್ನ ಅಧೀನದಲ್ಲೇ ಇಟ್ಕೊಂಡಿರ್ತಾನೆ. ಅದು ಏನು ಬೇಕಿಲ್ಲ. ಅಂದ್ರೆ ಹಾಗಾದ್ರೂ ಅದ ತನ್ನ ಕಡೆಗೆ ಬರ್ಲಿ ಅನ್ನೋ ಉದ್ದೇಶ. ಮತ್ತೆ ಯಾವ ಆ ಪರಮಾತ್ಮ ಬ್ರಹ್ಮ ಚೈತನ್ಯ ಶಕ್ತಿಯನ್ನು ಸೇರಿದ ಭಕ್ತ ಅವಿದ್ಯೆಯನ್ನ ಬಿಟ್ಟು ಬಿಡ್ತಾನೆ. ಹೇಗೆ ನಿದ್ರಿಸುವಂತಹ ವ್ಯಕ್ತಿ, ಸುಪ್ತಾವಸ್ಥೆಯಲ್ಲಿರುವಂತಹ ವ್ಯಕ್ತಿ ತನ್ನ ದೇಹವನ್ನ ಬಿಟ್ಟಿರ್ತಾನೋ ಹಾಗೆ ಆ ವಿದ್ಯೆಯನ್ನು ಪೂರ್ತಿಯಾಗಿ ತ್ಯಾಗ ಮಾಡಿಬಿಡ್ತಾನೆ. ಮತ್ತೆ ಯಾರು ತಮ್ಮ ಸ್ವಸ್ವರೂಪದಲ್ಲಿ ಇದ್ದುಕೊಂಡಾಗ ತನಗೆ ಈ ರೀತಿಯಾದಕ್ಕೆ ಕಾರಣವಾದಂತಹ ಮೂಲ ಕಾರಣವಾದಂತಹ ಮಾಯೆಯನ್ನೂ ಸಹ ತಿರಸ್ಕಾರ ಮಾಡ್ತಾನೋ, ತನ್ನಿಂದ ದೂರ ಮಾಡ್ಕೊಳ್ತಾನೋ, ಅಂತಹ ಆ ಭಯವನ್ನ ಕೊಡುವ ಎಲ್ಲರಿಗೂ ಅಭಯಪ್ರದನಾದ ಹರಿಯನ್ನ ನಾವು ಧ್ಯಾನ ಮಾಡ್ತಾ ಇರ್ಬೇಕು. ಹೇಳಿ ಕೃತಿಗೆ ವಿಷಯ ಇರ್ಬೇಕು. ಹೇಳಿ ಕೃತಿಗೆ ವಿಷಯ ಮುಗಿತು. ಅದು ಆದಮೇಲೆ ಆಶ್ರಯಿಸಿದವರಿಗೆ ಮುಕ್ತಿ. ಹಾಗಾಗಿ ಆತನನ್ನ ಯಾವಾಗ್ಲೂ ಸಹ ಧ್ಯಾನ ಮಾಡಿ ಅಂತ ಹೇಳಿದಾಗ ಪರೀಕ್ಷಿತನಿಗೆ ಒಂದು ಸಂದೇಹ ಬರುತ್ತೆ. ಅದನ್ನ ಪ್ರಶ್ನೆ ಮಾಡ್ತಾನೆ. ದೇವತೆಗಳು ಎಲ್ಲವನ್ನೂ ತ್ಯಾಗ ಮಾಡಿರುವ ಭೋಗೇಚ್ಛೆಯೇ ಇಲ್ಲದೆ ಇರುವಂತಹ ಶಿವನನ್ನ ಧ್ಯಾನ ಮಾಡ್ತಾರೆ. ಹಾಗೆ ಧ್ಯಾನ ಮಾಡಿದಾಗ ಅವರು ಧನಿಕರು, ಭೋಗಿಗಳು ಆಗಿರ್ತಾರೆ. ಅಂದ್ರೆ ಲೌಕಿಕ ಸುಖವನ್ನು ಅಪೇಕ್ಷೆ ಪಡುವಂತವರೇ ಆಗಿರ್ತಾರೆ, ಶ್ರೀಮಂತರು ಆಗಿರ್ತಾರೆ. ಆದರೆ ಲಕ್ಷ್ಮೀಪತಿಯಾದಂತಹ ಎಲ್ಲ ಭೋಗವನ್ನು ಹೊಂದಲು ಸಾಧ್ಯ ಇರುವಂತಹ ಐಶ್ವರ್ಯದ ಖನಿ ಅವಳನ್ನೇ ಪತ್ನಿಯನ್ನಾಗಿ ಹೊಂದಿರುವಂತಹ ಹರಿಯನ್ನ ಸೇವಿಸುವುದು ಮಾತ್ರ ಇದೆಲ್ಲದರಿಂದಲೂ ಸಹ ಮುಕ್ತರಾಗ್ತಾರೆ. ಅಂದ್ರೆ ಧನವನ್ನಾಗಲಿ ಭೋಗವನ್ನಾಗಲಿ ಹೊಂದಿರಲ್ಲ ಅನ್ನೋದಕ್ಕಿಂತ ಅವರು ಧನಿಕರು ಆಗಿರಲ್ಲ, ಭೋಗಿಗಳು ಆಗಿರಲ್ಲ. ಇದು ಯಾಕೆ ಹೀಗೆ? ಯಾಕೆಂದ್ರೆ ಇಬ್ಬರ ಸ್ವಭಾವ, ನಡತೆ ಎಲ್ಲ ವಿರುದ್ಧವಾಗಿದೆ. ಆದ್ರೆ ಅವರ ಭಕ್ತರಿಗೆ ಒದಗುವಂತಹ ಪರಿಸ್ಥಿತಿ ಮಾತ್ರ ಅದು ಸಹ ವಿರುದ್ಧವಾಗಿದೆ. ಯಾಕೆಂದ್ರೆ ದೇವರಲ್ಲಿ ಇರಬೇಕು, ಆದ್ರೆ ಇಲ್ಲಿ ಪರಸ್ಪರ ವಿರುದ್ಧವಾಗಿರುವಂತಹ ಸ್ವಭಾವ ಬೇರೆ. ಆದ್ರೆ ಅವರ ಭಕ್ತರಿಗೆ ಆಗುವಂತದ್ದು ವಿರುದ್ಧವಾದಂತಹ ಪರಿಣಾಮ ಇದು ಯಾಕೆ ಅಂತ ಹೇಳ್ತಾರೆ. ಯಾವಾಗ್ಲೂ ಸಹ ಶಕ್ತಿಯನ್ನ ಒಳಗೊಂಡೇ ಇರ್ತಾನೆ ಶಿವ. ಶಕ್ತಿ ರಹಿತನಾದಂತಹ ಶಿವನನ್ನ ಅಪರಾಧಿಸಬಾರ್ದು ಅನ್ನೋದು ನಾವು ಅನಾದಿಯಿಂದ ತೊಂದರೆ ನೋಡಿ ಓದ್ತಾ ಇದ್ದಾರೆ, ಎಲ್ಲ ತಿಳ್ಕೊಂಡ್ಬಿಡ್ತಾ ಇದ್ದೀವಿ. ಹಾಗಾಗಿ ಅವನು ಯಾವಾಗ್ಲೂ ಸಹ ಸಗುಣ. ಅಹಂಕಾರ ಎನ್ನುವುದು ಮೂರು ವಿಧ: ವೈಕಾರಿಕ, ತೇಜಸ್ಸ, ತಾಮಸ ಅಂತ. ಆ ಮೂರೂ ಅಹಂಕಾರ.
ಯಾಕೆಂದ್ರೆ ಅಹಂ ಅನ್ನೋದಕ್ಕೆ ಅಧಿದೇವತೆ ಇರುತ್ತೆ. ಅಹಂ ಆ ಮೂರು ಸಹ ಶಿವನಲ್ಲಿಯೇ ಇರೋದ್ರಿಂದ ಅವನು ತ್ರಿಲಿಂಗ ಅಂತ ಅನ್ಸ್ಕೊಳ್ತಾನೆ. ಆ ಕಾರಣದಿಂದಲೇ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು 6, 5 ಕರ್ಮೇಂದ್ರಿಯಗಳು ಅನ್ನುವಂತಹ 16 ವಿಕಾರಗಳು ಇದೆ ನಮ್ಮ ದೇಹದಲ್ಲಿ. ಈ ವಿಕಾರಕ್ಕೆ ಪ್ರತಿಯೊಂದಕ್ಕೂ ಅಧಿದೇವತೆ ಇದ್ದೇ ಇರ್ತಾನೆ. ಆ ಅಧಿದೇವತೆಯನ್ನ ಯಾವುದೇ ವಿಕಾರಕ್ಕೆ ಸಂಬಂಧಪಟ್ಟ ಅಧಿದೇವತೆಯನ್ನ ಬಚ್ಚಿದ್ರು ಸಹ ಅದಕ್ಕೆ ಅನುರೂಪವಾದಂತಹ ಐಶ್ವರ್ಯ ಬಂದೇ ಬರುತ್ತೆ. ಯಾಕೆ? ಶಿವ ಸಗುಣ. ಯಾಕೆಂದ್ರೆ ಅವನ ಅಹಂಕಾರಕ್ಕೆ ಅಧಿದೇವತೆ ಆದ್ದರಿಂದ ಎಲ್ಲವೂ ಸಹ ಅವನ ಅಧೀನದಲ್ಲಿರೋದ್ರಿಂದ ಆ ಯಾವುದನ್ನ ಆರಾಧಿಸ್ತೀವೋ ಅದಕ್ಕೆ ಸರಿಯಾಗಿ ನಮಗೆ ಅದರ ಪ್ರಾಪ್ತಿ ಆಗಿಯೇ ಆಗುತ್ತೆ. ಆದರೆ ವಿಷ್ಣು ಮಾತ್ರ ನಿರ್ಗುಣ ಅಷ್ಟೇ ಅಲ್ಲ, ಪ್ರಕೃತಿಯನ್ನು ಸಹ ದಾಟಿ ಇರುವಂತಹ ಪರಮಪುರುಷ ಅಂದ್ರೆ ಮಾಯಾತೀತ. ಅವನು ಮತ್ತೆ ಎಲ್ಲರಿಗೂ ಸಾಕ್ಷಿಯಾಗಿ ಇರ್ತಾನೆ, ಎಲ್ಲವನ್ನು ನೋಡುವವನು. ಅಂತಹ ಹರಿಯನ್ನ ಭಜಿಸುವಂತಹ ವ್ಯಕ್ತಿ ನಿರ್ಗುಣನೇ ಆಗ್ತಾನೆ. ಈ ವಿಷಯವನ್ನು ಅಂದ್ರೆ ನೀನೀಗ ಕೇಳಿದ್ಯಲ್ಲ, ಅಂದ್ರೆ ಭಗವಂತನ ಸ್ವಭಾವ ಏನು ಅಂತ ಕೇಳಿದ್ಯಲ್ಲ, ಆ ವಿಷಯವನ್ನ ನಿನ್ನ ಅಜ್ಜ ಧರ್ಮರಾಜ ಅಶ್ವಮೇಧ ಯಾಗವನ್ನೆಲ್ಲ ಭಗವಂತನ ಸ್ವಭಾವ ಏನು ಅನ್ನೋದನ್ನ ತಿಳಿಬೇಕು ಅನ್ನುವ ಬಯಕೆ ಉಂಟಾಗಿ ಆತ ಪರಮಾತ್ಮನನ್ನೇ ಅಂದ್ರೆ ಕೃಷ್ಣನನ್ನೇ ಕೇಳ್ತಾನೆ. ಜನರಿಗೆ ಮುಕ್ತಿ ಕೊಡೋದಕ್ಕೋಸ್ಕರನೇ ಯದುಕುಲದಲ್ಲಿ ಅವತರಿಸಿದಂತಹ ಪರಮಾತ್ಮ ಕೃಷ್ಣ ಬಹಳ ಸಂತೋಷದಿಂದ ಧರ್ಮರಾಜನಿಗೆ ಹೇಳ್ತಾನೆ, ಏನು ನಾನು ಯಾರಿಂದ ಅನುಗ್ರಹ ಕೊಡ್ಬೇಕು ಅಂತ ಇಷ್ಟಪಡ್ತೇನೋ ಮೊದಲು ಅವರನ್ನು ನಾನು ಧನರಹಿತರನ್ನಾಗಿ ಮಾಡ್ತೇನೆ. ಧನರಹಿತರಾದ ತಕ್ಷಣ ಮನುಷ್ಯನಿಗೆ ಮುಂದದ ರೀತಿ ದುಃಖದಲ್ಲಿ ಮುಳುಗೋಗ್ತಾನೆ. ಆ ದುಃಖದಲ್ಲಿರುವಂತಹ ವ್ಯಕ್ತಿಗಳನ್ನ ಅವನ ಸ್ವಜನರೇ ದೂರ ಮಾಡಿಬಿಡ್ತಾರೆ. ಇವನಲ್ಲಿ ತನಗೆ ಗಂಟು ಬೀಳ್ತಾನೋ ಅನ್ನೋ ಭಾವದಿಂದ ಎಲ್ಲರೂ ದೂರ ಮಾಡಿಬಿಡ್ತಾರೆ. ಮತ್ತೆ ಅವರುಗಳ ಏನೋ ಒಂದ್ ದಾರಿ ತೋರಿಸಿ ಏನಾದ್ರು ಮಾಡು ಅಂತ ಬಲವಂತ ಮಾಡಿದಾಗ ಆತ ಮತ್ತೆ ಧನದ ಪ್ರಾಪ್ತಿಗೋಸ್ಕರ ಪ್ರಯತ್ನ ಪಡ್ತಾನೆ. ಆದ್ರೆ ಅವನು ಮಾಡೋ ಪ್ರಯತ್ನವೆಲ್ಲವೂ ಸಹ ನಿಷ್ಫಲವಾಗುವಂತೆ ನಾನೇ ಮಾಡ್ತೇನೆ. ಆಗ ಅವನಿಗೆ ಈ ಜೀವನದ ಬಗ್ಗೆನೇ ಒಂದು ರೀತಿಯ ವೈರಾಗ್ಯ ಹುಟ್ಟಿಬಿಡುತ್ತೆ. ಆಗ ಅವನಿಗೆ ನಾನು ನನ್ನ ಭಕ್ತರ ಜೊತೆಗೆ ಸಹವಾಸ ಉಂಟು ಆಗುವ ಹಾಗೆ ನಾನೇ ಆ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆಗ ಅವನು ಉದ್ಧಾರನಾಗಿ ಬಿಡ್ತಾನೆ. ಸಜ್ಜನರ ಸಹವಾಸ ಸಿಕ್ತು ಅಂದ್ರೆ ಸಾಕು, ಅವನ ಹಿಂದಿನ ಎಲ್ಲವನ್ನೂ ಸಹ ಮರೆತು ಅವನು ನನ್ನ ಫಲ ಏನು ಸೇರುವುದು ಅಂದ್ರೆ ಅದು ಪರಮ ಸೂಕ್ಷ್ಮವಾದಂತಹ ಬ್ರಹ್ಮವಸ್ತು. ಅದು ಅಂದ್ರೆ ಇಷ್ಟೆಲ್ಲ ಕಷ್ಟಪಡ್ಬೇಕಾಗತ್ತೆ ಅದನ್ನ ಪಡಿಬೇಕಾದಾಗ. ಅದು ಜ್ಞಾನ ಸ್ವರೂಪ, ಚೈತನ್ಯ ಸ್ವರೂಪ, ಸದ್ರೂಪ ಮತ್ತು ಅನಂತ. ಇದೆಲ್ಲ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ನನ್ನನ್ನ ಆರಾಧಿಸೋದು ಬಹಳ ಕಷ್ಟ ಅಂತ ಭಾವಿಸ್ಬಿಡ್ತಾರೆ. ಅಯ್ಯೋ ಈ ಧನ ಕಷ್ಟ ಅಂತ ಭಾವಿಸ್ಬಿಡ್ತಾರೆ. ಅಯ್ಯೋ ಈ ಧನ ಎಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಯಾರಿಗ್ ಬೇಕು, ಬಡತನ ಅನುಭವಿಸಿ ತನ್ನ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ನೋಡೋದಕ್ಕೆ ಇತ್ಯಾದಿ ಎಲ್ಲ ಯೋಚನೆ ಮಾಡ್ತಾ ಜನ ತಮಗೆ ಯಾರಿಂದ ಬೇಗ ತಾವು ಬಯಸಿದ್ದು ಸಿಗುತ್ತೋ ಅಂತಹ ಬೇರೆ ದೇವತೆಗಳನ್ನ ಅವರು ಆರಾಧಿಸ್ತಾರೆ. ಉಳಿದವರೆಲ್ಲ ದೇವತೆಗಳು ಬಹಳ ಬೇಗ ಸಂತೋಷಗೊಳ್ಳುವಂತವರು. ಅವ್ರೇನ್ ಮಾಡ್ತಾರೆ, ಇವರಿಗೆ ರಾಜ್ಯ ಐಶ್ವರ್ಯ ಎಲ್ಲವನ್ನೂ ಸಹ ಕೊಡ್ತಾರೆ ತಮ್ಮನ್ನ ಆರಾಧಿಸಿದರ ಫಲವಾಗಿ. ಹೋಗ್ಲಿ, ಇವರು ಅದನ್ನ ಪಡೆದು ಸೌಮ್ಯವಾಗಿರ್ತಾರೆ ಅಂದ್ರೆ ಇಲ್ಲ, ಗರ್ವಿಷ್ಠರಾಗಿ ಬಿಡ್ತಾರೆ, ಮದ ಬೇರೆ ಉನ್ಮತ್ತರು ಆಗ್ತಾರೆ. ಅಂದ್ರೆ ತಾವೇನ್ ಮಾಡ್ತಿದ್ದೀನಿ ತನ್ನ ನಡತೆ ಸರಿ ಇದೆಯಾ ಅಂತಾನು ಯೋಚನೆ ಮಾಡೋದಿಲ್ಲ. ವರವನ್ನು ನೀಡಿದಂತಹ ದೇವತೆಗಳನ್ನೇ ಅವರು ಅರ್ಥ ಬಿಡೋದು ಅಷ್ಟೇ ಅಲ್ಲ, ಅಕಸ್ಮಾತ್ ಆ ವಿಷಯ ಬಂದಾಗ್ಲೂ ಅವರನ್ನ ಅವಹೇಳನೆ ಮಾಡ್ತಾರೆ ಅಂತ ಹೇಳಿದ ಮೇಲೆ ಶುಕ್ರು ಹೇಳ್ತಾರೆ. ಹೇಳಿ ಪರಮಾತ್ಮನ ಮಾತು ಧರ್ಮರಾಜನ ಹತ್ರ ಶುಕ್ರು ಹೇಳ್ತಾರೆ, ಯದ್ಯಪಿ ಶಾಪ ಮತ್ತು ಅನುಗ್ರಹಕ್ಕೆ 3 ಜನರು, ಆದರೆ ಶಿವ ಮತ್ತು ಬ್ರಹ್ಮ ಇಬ್ಬರು ಸಹ ಕೂಡಲೇ ಶಾಪವನ್ನು ಕೊಟ್ಬಿಡ್ತಾರೆ. ಅಂದ್ರೆ ಕೋಪ ಬಂದ್ರೆ ಅದನ್ನ ಶಾಪದ ಮೂಲಕ ತೋರಿಸ್ಬಿಡ್ತಾರೆ, ಪ್ರೀತಿ ಆದ್ರೆ ಅದನ್ನ ಅನುಗ್ರಹದ ಮೂಲಕ ತೋರಿಸ್ಬಿಡ್ತಾರೆ. ಆದ್ರೆ ವಿಷ್ಣು ಹಾಗಲ್ಲ. ಏನು ಇದು ಹೇಗೆ ಅದಕ್ಕೆ ಸಮರ್ಥನೆ ಮಾಡುವಂತದ್ದೇನಿದೆ ಅಂದ್ರೆ, ಹಿಂದೆ ಒಬ್ಬ ಇದ್ದ, ಅವನಿಗೆ ಅವನು ಮಾಡಿದಂತಹ ಸ್ತುತಿಗೆ, ಅವನು ಮಾಡಿದಂತಹ ತಪಸ್ಸಿಗೆ ಉಳಿದಂತಹ ಪರಮೇಶ್ವರ ಅವನು ಕೇಳಿದ್ದನ್ನು ಕೊಟ್ಟು ಸಂಕಟಕ್ಕೆ ಸಿಲುಕಿ ಹಾಕಿಕೊಂಡ ಎನ್ನುವುದಿದೆ. ಅದನ್ನು ಹೇಳ್ತೀನಿ ಕೇಳು ಅಂತ ವೃಕಾಸುರನ ಕಥೆಯನ್ನ ಹೇಳ್ತಾರೆ. ಇದು ಭಸ್ಮಾಸುರನ ಕಥೆಯನ್ನೇ ಹೋಲುತ್ತೆ. ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿಯಾದದ್ದು ಅಂತ ಇಟ್ಕೊಳ್ಬಹುದು. ಅದ್ರಲ್ಲೇನಂತಹ ಈಗ ನಮಗೆ ಆ ವಿಷಯದ ಬಗ್ಗೆ ಅಷ್ಟು ದೇವಂ ಗಿರಿಶಂ ಉಪಧಾವ ಆಶ್ವಸಿಷ್ಯಸಿ ಲೋಕಾಭ್ಯಾಂ ಗುಣದೋಷಾಭ್ಯಾಂ ಆಶು ತುಷ್ಯತಿ ಉಪ್ಯತಿ. ಸಹ ಆಹ ದೇವಂ ಗಿರಿಶಂ ಉಪಾಧಾವ ಆಶಂ ಸಿದ್ಧಿಸಿ.
ಅಂತ ಹೇಳ ಬೇಗನೆ ನಿನ್ನ ಇಚ್ಛೆಯಿಂದ ಪಡಿ ಅಂದ್ರೆ ಚೆನ್ನಾಗಿ ಆರಾಧನೆ ಅಂದ್ರೆ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ಬೇಕು. ಹಾಗೆ ಮಾಡ್ಬೇಕು. ಯಾಕೆಂದ್ರೆ ಅವನೆಂಥವನು ಯಾವ ಆ ಪರಮೇಶ್ವರನು ಅಲ್ಪಾಭ್ಯಾಂ ಗುಣದೋಷಣಂ, ಆತ ಸ್ವಲ್ಪವೇ ಗುಣ ಅಥವಾ ಸ್ವಲ್ಪವೇ ದೋಷವಿದ್ರು ಸಹ ಎರಡಕ್ಕೂ ಒಂದೇ ಆಗ್ತದೆ. ಸ್ವಲ್ಪವೇ ಗುಣವಿದ್ರು ಸಹ ಆಟು ತುಷ್ಯತೆ ಪಟ್ಬಿಡ್ತಾನೆ. ಅಲ್ಪ ದೋಷ ಇದ್ರು ಸಹ ಆಟು ಕುಪ್ತೈತೆ. ಅದು ಜ್ಞಾಪಕ ಇಟ್ಕೊಳ್ಬೇಕು. ಸ್ವಲ್ಪ ಗುಣ ಇದ್ರು ಸಹ ಬೇಗನೆ ಒಲ್ದು ಬಿಡ್ತಾನೆ. ಸ್ವಲ್ಪ ಏನಾದ್ರೂ ತಪ್ಪು ಮಾಡಿದ್ರು ಸಹ ಬಹಳ ಬೇಗನೆ ಕೋಪಗೊಂಡು ಬಿಡ್ತಾನೆ. ಅಂತಹ ಪರಮೇಶ್ವರ ಅವನು ಬಹಳ ಬೇಗ ನಿನಗೆ ಇಚ್ಛೆಯನ್ನು ಪೂರೈಸ್ತಾನೆ. ನೀನು ಅವನನ್ನ ಚೆನ್ನಾಗಿ ಆರಾಧನೆ ಮಾಡು. ಯಾಕೆ ಅಂದ್ರೆ ಅವನು ಹೇಗೆ ಒದ್ದಾಡಿದ್ದಾನೆ ಅಂದ್ರೆ ಇನ್ನೇ ದಶಾಸ್ಯ ಬಾಣಯೋಸ್ತುಷ್ಟ ಸುವತೋ ವಂದಿನೋರಿವ ಐಶ್ವರ್ಯಮತುಲಂ ದತ್ವಾ ತತ ಆಪ ಸುಸಂಕಟಂ ವಂದಿನೋಃ ಇವ ತುವತೋಃ ದಶಾಸ್ಯ ಬಾಣಯೋಃ ತುಷ್ಟಃ ಅತುಲಂ ಐಶ್ವರ್ಯಂ ದತ್ವಾ ತತಃ ಸುಸಂಕಟಂ ಆಪ ವಂದಿನೋಃ ಇವ ತುವತೋಃ. ವಂದಿ ಮಾಡಿದರು ಒಂದು ರಾಜನೆಲ್ಲ ಮಾಡ್ತಾರಲ್ಲ, ಆ ರೀತಿಯಾಗಿ ಇವರು ಸಹ ಯಾರು ರಾವಣ ಮತ್ತು ಬಾಣ ಇಬ್ರು ಅವ್ರಿಗೆ ವಿಶೇಷಣ ವಂದಿಮಾದದರಂತೆ ಸ್ತುತಿಸಿದಂತಹ ರಾವಣ ಮತ್ತು ದಶಾಸ್ಯ ರಾವಣ ಈ ಬಾಣಾಸುರ ಇಬ್ಬರಿಗೂ ಸಹ ಇಬ್ಬರ ವಿಷಯದಲ್ಲಿ ತುಷ್ಟ ಸಂತೋಷಗೊಂಡಂತಹ ಪರಮೇಶ್ವರ ಅತುಲಂ ಐಶ್ವರ್ಯಂ ದತ್ತ, ಅವರು ಕೇಳಿದಷ್ಟು ಅಪಾರವಾದ ಐಶ್ವರ್ಯವನ್ನು ಕೊಟ್ಟ. ಆದರೆ ತತಃ ಹಾಗೆ ಕೊಟ್ಟಿದ್ದರಿಂದ ಅವರಿಂದಲೇ ಸುಸಂಕಟಂ ಸಂಕಟಕ್ಕೂ ಸಹ ತಿಳಿಸಿ ಬಿಟ್ಟ. ರಾವಣ ಏನ್ ಮಾಡ್ದ? ಕೈಲಾಸ ಪರ್ವತನ್ನೇ ಎತ್ತಕೊಟ್ಟು ಬಿಟ್ಟ. ಬಾಣಾಸುರ ಏನ್ ಮಾಡ್ದ? ತನ್ನ ಪಟ್ಟಣಕ್ಕೆ ಕಾವಲಾಗಿ ನೇಮಿಸಿಕೊಂಡ ಶಿವನು. ಹೀಗೆ ಅವರು ಮಂದಿ ಮಾಡಿದಂತೆ ಸ್ತುತಿಸಿದ್ದನ್ನು ಕೇಳಿ ಬಹಳ ಸಂತೋಷಗೊಂಡಂತಹ ಪರಮಾತ್ಮ ಈಶ್ವರ ಅವರು ಕೇಳಿದಂತಹ ಐಶ್ವರ್ಯವನ್ನು ಕೊಟ್ಟ. ಆ ಕೊಟ್ಟಿದ್ದಂತಹದ್ದಕ್ಕೆ ಏನಾಗ್ಬೇಕಾಯ್ತು? ಕೊನೆಗೆ ರಾವಣ ಕೈಲಾಸ ಆಯ್ತದ, ಬಾಣಾಸುರ ನಗರ ರಕ್ಷಣೆಗೆ ಅವನನ್ನು ನೇಮಿಸಿಕೊಂಡು ಈ ರೀತಿಯಾಗಿ ಸಂಕಟಕ್ಕೆ ಸಿಲುಕಿಕೊಂಡ. ಇತ್ಯಾದಿಷ್ಟ ತಮಸುರ ಉಪಾಧಾವತ್ ಸ್ವಗಾತ್ರತಃ ಕೇದಾರ ಆತ್ಮಕ್ರವ್ಯೇಣ ಯುಕ್ಮಾನೋ ಅಗ್ನಿಮುಖಂ ಹರಂ ಇತಿ ಆದಿಷ್ಟ ಅಸುರಃ ತಂ ಸ್ವಗಾತ್ರತಃ ಉಪಾಧಾವತ್ ಕೇದಾರೆ ಆತ್ಮಕ್ರವ್ಯೇಣ ಅಗ್ನಿಮುಖಂ ಹರಂ ಜುಪಾನಃ ಉಪಾಧಾವತ್ ಅಂತ ಮತ್ತೆ ಎಲ್ಲ ಕೊನೆಯಲ್ಲೇ ಬೇಕಾದ್ರೆ ತಗೊಳ್ಬಹುದು. ಇತ್ಯಾದಿಷ್ಟ ಅಸುರಃ ತಂ ಸ್ವಗಾತ್ರತಃ ಕೇದಾರೆ ಆತ್ಮಕ್ರವ್ಯೇಣ ಅಗ್ನಿಮುಖಂ ಹರಂ ಜುಪಾನಃ ಉಪಾಧಾವತ್. ಈ ರೀತಿಯಾಗಿ ನಾದರಿಂದ ಹೇಳಲ್ಪಟ್ಟಂತಹ ಅಸುರ ವೃತಾಸುರನು ತಮ್ಮ ಪರಮಾತ್ಮನ ಸ್ವಗಾತ್ರತಃ ತನ್ನ ದೇಹದಿಂದ ಅಂದ್ರೆ ತನ್ನ ದೇಹದ ಅವಯವಗಳಿಂದಲೇ, ಅಂದ್ರೆ ಅವಯವಗಳನ್ನೇ ಎತ್ತಿ ಹೋಮ ಮಾಡೋದು. ಆ ರೀತಿಯಾಗಿ ಕೇದಾರ ತೀರ್ಥದ ಹತ್ತಿರ ಆತ್ಮಕ್ರವ್ಯ ತನ್ನ ದೇಹದ ಮಾಂಸದಿಂದಲೇ ಅಗ್ನಿಮುಖಂ ಹರಂ ಜುಪಾನಃ ಅಂದ್ರೆ ಅಗ್ನಿಯ ಮೂಲಕ ಆತನನ್ನ ಆರಾಧನೆ ಮಾಡಿ ಆ ಹರನಿಗೆ ಜುಪಾನಃ ತನ್ನ ಹೇಳಿದ ತಕ್ಷಣ ತನ್ನ ದೇಹವನ್ನೇ ಅವನಿಗೆ ಅರ್ಪಿಸುವಂತಹ ಇದನ್ನ ಯಜ್ಞವನ್ನು ಮಾಡೋದಕ್ಕೆ ಶುರು ಮಾಡಿದ. ಕೇದಾರ ಕ್ಷೇತ್ರದಲ್ಲಿ ಒಂದು ತೀರ್ಥದ ಹತ್ತಿರ ತನ್ನ ದೇಹದ ಮಾಂಸವನ್ನೇ ಕತ್ತರಿಸಿ ಅಗ್ನಿಮುಖವಾದಂತಹ ಹರನಿಗೆ ಅರ್ಪಿಸ್ತಾ ಅವನು ಆರಾಧಿಸುತ್ತಾರೆ. ಅಗ್ನಿಯಲ್ಲಿ ತನ್ನ ದೇಹದ ಮಾಂಸವನ್ನೇ ಕಿತ್ತು ಹವನ ಮಾಡ್ತಾ ದೇವನಾದ ಹರನನ್ನ ಕೇಂದ್ರ ಅಗ್ನಿಮುಖ ದೇವ. ಯಾವಾಗಲೂ ದೇವತೆಗಳು ಅಂದ್ರೆ ಅಗ್ನಿಯ ಮೂಲಕವೇ ಹವಿಸ್ಸನ್ನು ಸೇವಿಸುವಂತವರು. ಹಾಗೆ ತನ್ನ ದೇಹದ ಅವಯವಗಳನ್ನೇ ಕತ್ತರಿಸಿ ಹಾಕ್ತಾ ಅವನು ಪರಮಾತ್ಮನನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಟ್ಟ. ಆದ ದೇವೋಪಲಬ್ಧಿಂ ಅಪ್ರಾಪ್ಯ ನಿರ್ವೇದ ಸಪ್ತಮೇ ಹನಿ ಶಿರೋ ವೃಶ್ಚತ್ ಸ್ವಧಿತಿನ ತತ್ತೀರ್ಥಕ್ಲಿನ್ನ ಮೂರ್ಧಜಂ ತಪ್ತೋ ದೇವೋಪಲಬ್ಧಿಂ ಅಪ್ರಾಪ್ಯ ನಿರ್ವೇದಾತ್ ಸಪ್ತಮೇ ಅಹನಿ ತತ್ತೀರ್ಥಕ್ಲಿನ್ನ ಮೂರ್ಧಜಂ ಶಿರಃ ಸ್ವಧಿತಿನ ಅವೃಶ್ಚತ್. ಸರಿ ಇದೆಯಾ? ಬರ್ತಾ ಇದೆ. ಕ್ಲಾರಿಟಿ ಇದೆ ಅಲ್ಲ, ಕ್ಲಿಯರ್ ಆಗಿದೆಯಾ? ಪರವಾಗಿಲ್ಲ, ಕ್ಲಿಯರ್ ಆಗಿದೆ, ಕೇಳಿಸ್ತಾ ಇದೆ. ದೇವೋಪಲಬ್ಧಿಂ ಅಪ್ರಾಪ್ಯ, ಆದ್ರೆ ಶಿವನ ಸಾಕ್ಷಾತ್ಕಾರ ಆಗಲಿಲ್ಲ, ಶಿವ ಪ್ರತ್ಯಕ್ಷನಾಗಲಿಲ್ಲ. ಶಿವನ ಪ್ರತ್ಯಕ್ಷನಾಗುವಿಕೆಯನ್ನ ಅಪ್ರಾಪ್ಯ ಅಂದ್ರೆ ಶಿವನ
ಸಾಕ್ಷಾತ್ಕಾರವನ್ನ ಪ್ರಾಪ್ಯ ಪಡೆಯದೆ ನಿರ್ವೇದಾತ ಬಹಳ ದುಃಖದಿಂದ ಸಪ್ತಮೇ ಅಹನೆ 7ನೆಯ ದಿನ ತತ್ತೀರ್ಥಕ್ಲಿನ್ನ ಮೂರ್ಧಜಂ ಅಲ್ಲಿರುವಂತಹ ಕೇದಾತೀರ್ಥದಲ್ಲಿಯೇ ಸ್ನಾನ ಮಾಡಿ ಒದ್ದೆಯಾದಂತಹ ಕೂದಲುಳ್ಳವನಾಗಿ ಕೂದಲಿರುವಂತಹ ಶಿರಹ ತನ್ನ ತಲೆಯನ್ನ ಸ್ವಧಿತಿನ ಕೊಡಲಿಯಿಂದ ಅವೃಶ್ಚತ್ ಪಡೆದುಕೊಳ್ಳೋದಕ್ಕೆ ಅವನು ಸಿದ್ಧನಾದ. 6 ದಿನಗಳವರೆಗೆ ಈ ರೀತಿಯಾಗಿ ಅವನು ಮಾಡ್ದ ಸೇವೆಯನ್ನ, ಅಂದ್ರೆ ಪರಮಾತ್ಮನ ಆರಾಧನೆಯನ್ನು ಮಾಡ್ದ. ಆದರೆ ಶಿವ ಒಲಿಲಿಲ್ಲ, ಅವನು ಪ್ರತ್ಯಕ್ಷನಾಗ್ಲಿಲ್ಲ. ಹಾಗಾದಾಗ ಬಹಳ ಬೇಜಾರಾಗಿ ಹೋಯ್ತು, ಅವನಿಗೆ ಹಿಂಸೆ ಆಗೋಯ್ತು. 7ನೇ ದಿನ ಆ ಕೇದಾತೀರ್ಥದಲ್ಲಿ ಸ್ನಾನ ಮಾಡಿ ಒದ್ದೆಯಾದ ಕೂದಲಿರುವಂತಹ ತನ್ನ ತಲೆಯನ್ನ ಕೊಡಲಿಯಿಂದ ಕಡಿದುಕೊಳ್ಳುವುದಕ್ಕೆ ಸಿದ್ಧನಾದ. ಆ ಸಂದರ್ಭದಲ್ಲಿ ತದಾ ಮಹಾಕಾರುಣಿಕಃ ಸತುರ್ಜಟೇ ಯಥಾ ವಯಂ ಭುಜಯೋರ್ನ್ಯವಾರಯತ್ ತತ್ಸ್ಪರ್ಶನಾತ್ ಭೂಯ ಉಪಸ್ಕೃತಾಕೃತಿಃ. ಆ ಸಂದರ್ಭದಲ್ಲಿ ತದಾ ಮಹಾಕಾರುಣಿಕಃ ಸಹ ದುರ್ಜಟಿಃ ಯಥಾ ವಯಂ ಅನಲಾತ್ ಅಗ್ನಿಃ ಇವ ಉತ್ಥಿತಃ ದೋರ್ಭ್ಯಾಂ ಭುಜಯೋಃ ನಿಗೃಹ್ಯ ನ್ಯವಾರಯತ್ ತತ್ಸ್ಪರ್ಶನಾತ್ ಭೂಯಃ ಉಪಸ್ಕೃತಾಕೃತಿಃ. ತದಾ ಆ ಸಂದರ್ಭದಲ್ಲಿ ಮಹಾಕಾರುಣಿಕಃ ಅತ್ಯಂತ ದಯಾವುಳ್ಳಂತಹ ಸಹ ದುರ್ಜಟಿಃ ಆ ಶಿವನು ಯಥಾ ವಯಂ ಹೇಗೆ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೀವೋ ಹಾಗೆ, ಲೋಕದಲ್ಲಿ ಯಾರಾದ್ರೂ ಒಬ್ರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟ್ರೆ ಹೇಗೆ ಅವ್ರನ್ನ ನಾವು ಅಯ್ಯೋ ಸಾಯೋದ್ ಬೇಡಪ್ಪ ಅಂತ ಹೇಳಿ ನಾವು ಅವನಿಗೆ ಹೇಗೆ ಮರುಕಪಟ್ಟು ಅವನ ಜೊತೆ ಹೋಗಿ ಅವನನ್ನ ಅದರಿಂದ ಯುವಕನನ್ನಾಗಿ ಮಾಡ್ತೀವೋ ಹಾಗೆ ಅವನು ಸಹ ಅನಲ ಹೋಮಕುಂಡದಿಂದ ಅಗ್ನಿಯೋ ಉತ್ಸಿತ ಶರೀರವನ್ನು ಧರಿಸಿದ ಅಗ್ನಿಮೂರ್ತಿಯೋ ಅಗ್ನಿಯೋ ಎನ್ನುವ ರೀತಿಯಲ್ಲಿ ಅವನ ಆವಿರ್ಭಾವನಾದ ಶಿವ ಬಂದು ದೌರ್ಭ್ಯಾಂ ನಿಗೃಹ್ಯ ತನ್ನ ತೋಳುಗಳಿಂದ ತಡೆದು ಭುಜಯೋಹೋ ಅವನ ಭುಜಗಳನ್ನ ಹಿಡಿದು ನಿವಾರಯತ್ ನಿವಾರಿಸಿದ. ಅಂದ್ರೆ ಅವನನ್ನು ಕಡಿದುಕೊಳ್ಳದೆ ಇರುವ ಹಾಗೆ ಅವನ ಭುಜಗಳನ್ನ ಹಿಡಿದು ಅವನನ್ನು ತಡೆದ, ಆತ್ಮಹತ್ಯೆ ಮಾಡ್ಕೊಳ್ಳದೆ ಇರೋ ಹಾಗೆ. ಆ ಸಂದರ್ಭದಲ್ಲಿ ತತ್ಸ್ಪರ್ಶನ ಪರಮಾತ್ಮನ ಸ್ಪರ್ಶವಾದ್ದರಿಂದ ಅವನ ದೇಹಕ್ಕೆ ಭೂಯಃ ಮತ್ತೆ ಉಪಸ್ಕೃತ ಆಕೃತಿ ಅವನ ಆ ಅಗ್ನಿಯೆಲ್ಲ ಹಾಕ್ಬಿಟ್ಟಿದ್ನಲ್ಲ, ತನ್ನ ಅವೆಲ್ಲ ಕತ್ತರಿಸಿ ಹಾಕ್ಬಿಟ್ಟಿದ್ದ ರೂಪವಾಗಿತ್ತು. ತಕ್ಷಣ ಅವನ ದೇಹವೆಲ್ಲವೂ ಸಹ ಮೊದಲನೆಯ ಸ್ಥಿತಿಯನ್ನ ಹೊಂದಿತು. ಯಾರಾದರೂ ದುಃಖದಿಂದ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೊರಟ್ರೆ ನಾವು ಹೇಗೆ ಕರುಣೆಯಿಂದ ಅವನನ್ನು ತಡೀತೀವೋ ಹಾಗೆ ಶಂಕರನು ಸಹ ಆ ಅಗ್ನಿಕುಂಡದಿಂದಲೇ ಎದ್ದು ಬಂದು ಅವನನ್ನ ತನ್ನ ತೋಳಿನಿಂದಲೇ ಹಿಡಿದು ಅವನು ತನ್ನ ತಲೆಯನ್ನು ಕತ್ತರಿಸಿಕೊಳ್ಳದೆ ಇದ್ದ ಹಾಗೆ ತಡೆದ. ಅವನ ಸ್ಪರ್ಶವಾದ ತಕ್ಷಣ ಅವನ ದೇಹ ಮೊದಲಿನ ಸ್ಥಿತಿಯನ್ನು ಹೊಂದಿತು. ಅಷ್ಟೇ ಅಲ್ಲ, ಅವನು ಹೇಳ ಸಮಾಹ ಚಾಂಗಾಲಮಲಂ ವೃಣೀಶ್ವಮೇ ಯಥಾಧಿ ಕಾಮಂ ವಿತರಾಮಿ ತೇವರಂ ಸ್ತ್ರೀಯೇ ಯತೋ ಯೇನ ನೃಣಾಂ ಪ್ರಪದ್ಯತಾಂ ಅಹೋ ತ್ವಯಾತ್ಮಾ ಭುಜಂ ಅರ್ಘ್ಯತೆ ವೃಥಾ ತಂ ಆಹ ಚ ಅಂಗ ಅಲಮಲಂ ಮೇ ವೃಣೀಶ್ವ ಯಥಾಧಿ ಕಾಮಂ ತೇ ವರಂ ವಿತರಾಮಿ ಪ್ರಪದ್ಯತಾಂ ನೃಣಾಂ ತೋಯೇನ ಪ್ರಿಯೇಯ ಅಹೋ ತ್ವಯಾ ಆತ್ಮ ವೃಥಾ ಭೃಶಂ ಅರ್ಧ್ಯತೆ ತಂ ಆಗಚ್ಚ. ಅಷ್ಟೇ ಅಲ್ಲ, ಆತನನ್ನ ತಡೆದು ಆತನನ್ನ ಕುರಿತು ಪರಮೇಶ್ವರ ಹೇಳಿದ ಅಂಗ ಸುರನೇ ಅಲಮಲಂ ಸಾಕು ನಿಲ್ಸು ನಿನ್ನ ಸಹವಾಸವನ್ನ ಮೇವರ್ಣೇಶ್ವ ನನ್ನ ಹತ್ತಿರ ನೀನು ವರವನ್ನ ಕೇಳು. ಯಥಾಧಿಕಾಮಂ ತೇ ವರಂ ವಿತರಾಮಿ ನಿನಗೆ ಏನು ಮನಸ್ಸಿನಲ್ಲಿ ಇಚ್ಛೆ ಇರುತ್ತೆ ವರ ನಿನಗೆ ಕೊಡ್ತೇನೆ. ಯಾಕೆಂದ್ರೆ ನಾನು ಎಂಥವನು ಪ್ರಪದ್ಯತಾಂ ನೃಣಾಂ ನನಗೆ ಶರಣಾದಂತಹ ಜನರು ಕೊಡುವಂತಹ ತೋಯೇನ ನೀರಿನಿಂದಲೇ ಪ್ರಿಯೇ ನಾನು ಸಂತೋಷವನ್ನು ಕೊಡುವನು. ಭಕ್ತಿ ಶ್ರದ್ಧೆಯಿಂದ ನನಗೆ ನೀರು ಕೊಟ್ಟರು ಸಾಕು ಅಂತವರ ವಿಷಯದಲ್ಲಿ ನಾನು ಅನುಗ್ರಹವನ್ನು ಮಾಡ್ತೇನೆ. ಹಾಗಿರುವಾಗ ಅಹೋ ಸ್ವಯ ನಿನ್ನಿಂದ ಆತ್ಮ ಈ ನಿನ್ನ ದೇಹವನ್ನು ವೃಥಾ ವ್ಯರ್ಥವಾಗಿ ಭೃಶಂ ಅರ್ಧ್ಯತೆ ಬಹಳವಾಗಿ ಹಿಂಸೆಗೆ ಒಳಪಡಿಸಿಬಿಟ್ಟೆ. ನಿನ್ನ ದೇಹವನ್ನು ಬಹಳ ಹಿಂಸೆಗೆ ಒಳಪಡಿಸಿಬಿಟ್ಟೆ. ನಾನು ಕೇವಲ ನೀರು ಕೊಟ್ಟರು ಸಾಕು, ನಾನು ಶ್ರದ್ಧೆಯಿಂದ ಕೊಟ್ಟರೆ ಅದನ್ನೇ ನಾನು ಅನುಗ್ರಹ ಮಾಡಿಬಿಡ್ತೀನಿ ವ್ಯಕ್ತಿಗಳಿಗೆ. ಹಾಗಿರುವಾಗ ನೀನು ಇಂತಹ ನಿನ್ನ ದೇಹವನ್ನ ಅತ್ಯಂತ ಕಷ್ಟಕ್ಕೆ ಸಿಲುಕಿಸಿ ಏನು ಪ್ರಯತ್ನ ಪಡ್ತಾ ಇದೆಯಾ, ಇದು ಸರಿ. ಆಗ ಅವನು ಕೇಳಿಕೊಂಡ ವರನ ದೇವಂ ಸವರೇ ಪಾಪೀಯಾನ್ ವರಂ ಭೂತ ಭಯಾವಹಂ ಯಸ್ಯ ಯಸ್ಯ ಕರಂ ಶ್ರೇಷ್ಣಿ
धास्ये मेपामिति सः पापीयान् भूतभयावहं वरं देवं वव्रे यस्य यस्य शीर्ष्णीकरं दास्ये सः म्रियताम् इति सः ಪಾಪಿಯಾನ ದುಷ್ಟನಾದವನು ಭೂತ ಭಯಾವಹಂ ಎಲ್ಲ ಜೀವಿಗಳಿಗೂ ಸಹ ಭಯವನ್ನು ಉಂಟು ಮಾಡುವಂತಹ ವರವನ್ನ ದೇವಂ ಅವರೇ ಪರಮಾತ್ಮನಾದ ಈಶ್ವರನಲ್ಲಿ ಕೇಳಿಕೊಂಡ. ಏನಂತ? ಯಸ್ಯ ಯಸ್ಯ ಶೀರ್ಷ್ಣಿ, ಯಾವ ಯಾವ ಜೀವಿಯ ತಲೆಯ ಮೇಲೆ ಕರಂ ದಾಸ್ಯೆ ಕೈಯನ್ನು ಇಡುತ್ತೇನೋ ಸಹ ಮ್ರಿಯತಾಂ ಇತಿ, ಅವನು ಮರಣ ಹೊಂದಲಿ. ನಾನು ಯಾರ ತಲೆಯ ಮೇಲೆ ಯಾರ್ಯಾರ ತಲೆ ಮೇಲೆ ಕೈ ಇಡ್ತಾ ಬರ್ತೇನೋ ಅವರೆಲ್ಲರೂ ಸಹ ಮರಣ ಹೊಂದಲಿ ಎನ್ನುವಂತಹ ಒಂದು ಭಯಂಕರವಾದ ಎಂತಹ ಎಲ್ಲ ಜೀವಿಗಳಿಗೂ ಹೆದರಿಕೆ ತಾನೆ. ಇವನು ಬಂದ ತಕ್ಷಣ ಎಲ್ಲ ಓಡೋಗೋದು. ಅಂತಹ ಒಂದು ವರವನ್ನ ಅವನು ಕೇಳಿಕೊಂಡ. ಅದನ್ನ ಕೇಳಿ ತಚ್ಛುತ್ವಾ ಭಗವಾನ್ ರುದ್ರಃ ದುರ್ಮನ ಇವ ಭಾರತ ಓಮಿತಿ ಪ್ರಹಸಂತಸ್ಮೈ ದದೆ ಅಹೇಹೆ ಅಮೃತಂ ಯಥಾ. ತಚ್ಛುತ್ವಾ ಭಗವಾನ್ ರುದ್ರಃ ಭಾರತ ಭಾರತ ತಚ್ಛುತ್ವಾ ಭಗವಾನ್ ರುದ್ರಃ ದುರ್ಮನಾ ಇವ ಪ್ರಹಸನ್ ಓಮಿತಿ ತಸ್ಮೈ ದದೆ ಅಹೇಹೆ ಯಥಾ ಅಮೃತಂ. ಭಾರತ ಪರೀಕ್ಷಿತನೇ ತಚ್ಛುತ್ವ ಅವನ ವರದ ವಿಷಯವನ್ನು ಕೇಳಿ ಭಗವಾನ್ ರುದ್ರ ಪೂಜ್ಯನಾದಂತಹ ಈಶ್ವರನು ದುರ್ಮನ ಇವ ಸ್ವಲ್ಪ ಕಳವಳವಾಯ್ತು ಮನಸ್ಸಿಗೆ. ಕೇಳಿದ ತಕ್ಷಣ ಮನಸ್ಸಿಗೆ ಸ್ವಲ್ಪ ಹಿಂಸೆನೆ ಆಯ್ತು. ಆದ್ರೂ ಸಹ ಪ್ರಹಸನ್ನ ನಗುತ್ತಲೇ ಓಮಿತಿ ಹಾಗೆ ಆಗ್ಲಿ ಅಂತ ಹೇಳಿ ತದೇ ವರವನ್ನು ಕೊಟ್ಟು ಬಿಟ್ಟ. ಹೇಗೆ? ಅಹೇಹೆ ಹಾವಿಗೆ ಅಮೃತವನ್ನು ಕೊಟ್ಟ ಹಾಗೆ. ಮನಸ್ಸಿಗೆ ಸ್ವಲ್ಪ ಹಿಂಸೆ ಆಯ್ತು. ಇದೇನು ಈ ಥರದ ವರ ಕೇಳದ್ನಲ್ಲ ಅಂತ ಕೊಡೋಕೆ ಮನಸ್ಸಿಲ್ಲ. ಆದರೂ ಸಹ ಕೊಡ್ತೀನಿ ಅಂತ ಒಪ್ಕೊಂಡಾಗಿದೆ. ನೀನೇನು ಇಷ್ಟಪಡ್ತೀವೋ ಅದನ್ನು ಕೊಡ್ತೀನಿ ಅಂತ. ಹಾಗೆ ಸರ್ಪಕ್ಕೆ ಅಮೃತವನ್ನು ಕೊಟ್ಟ ರೀತಿಯಲ್ಲಿ ಅವನಿಗೆ ಆ ವರವನ್ನು ಕೊಟ್ಬಿಟ್ಟ. ಕೊಟ್ಟ ತಕ್ಷಣ ಈಗ ಹೇಳುವ ಒಂದು ಸಾಲು ಇದೆಯಲ್ಲ, ಅದು ಕೆಲವು ಕಡೆ ಇದೆಯಂತೆ, ಕೆಲವು ಕಡೆ ಇಲ್ಲಂತೆ. ಅದಕ್ಕೆ ನಮ್ಮ ಶ್ರೀಧರ ಅದನ್ನ ಬ್ರಾಕೆಟ್ ಅಲ್ಲಿ ಹಾಕಿ ನಿಮ್ಮ ಇದ್ರಲ್ಲಿ ಇದೆಯಲ್ವ ನನಗೆ ಗೊತ್ತಿಲ್ಲ. ಇತ್ಯುಕ್ತ ಸೋಸುರೋನವನಂ ಗೌರಿ ಹರಣಲಾಲಸಃ ಇಷ್ಟು ಮಾತ್ರ ಈ ಒಂದು ಸಾಲು. ಸತದ್ವರ ಪರೀಕ್ಷಾರ್ಥಂ ಶಂಭೋರ್ಮೂರ್ಧ್ನಿ ಕಿಲಾಸುರಃ ಸಹಸ್ತಂ ಧಾತುಮಾರೇಭೆ ಸೋಮಿಭ್ಯತ್ ಸಕೃತಾತ್ ಶಿವಃ ಇತ್ಯುಕ್ತಃ ಸಹ ಅಸುರಃ ನೂನಂ ಗೌರೀಹರಣ ಲಾಲಸಃ ಸಹ ಅಸುರಃ ತದ್ವರ ಪರೀಕ್ಷಾರ್ಥಂ ಶಂಭೋಃ ಮೂರ್ಧ್ನಿ ಸ್ವಹಸ್ತಂ ಧಾತುಂ ಆರೇಭೆ ಕಿಲ ಸಹ ಶಿವಃ ಸ್ವಕೃತಾತ್ ಅಭಿಭ್ಯತ್ ಇತಿ ಉಕ್ತಃ ಸಹ ಅಸುರಃ. ಹೀಗೆ ಪರಮಾತ್ಮನಿಂದ ಹೇಳಲ್ಪಟ್ಟಂತಹ ಭರವಸೆಯನ್ನು ಹೊಂದಿದಂತಹ ಸಹ ಅಸುರಃ ಅವತಾಸುರನು ನೂನಂ ಗೌರೀಹರಣ ಲಾಲಸಃ ಅವನಿಗೆ ಇದ್ದಿದ್ದೇನು ಅಂದ್ರೆ ಪಾರ್ವತಿಯನ್ನು ಅಪಹರಿಸಬೇಕು ಎನ್ನುವಂತಹ ಮನಸ್ಸಿತ್ತು. ಹಾಗಾಗಿ ಅವನು ಈ ರೀತಿಯಾದಂತಹ ವರವನ್ನು ಕೇಳ್ಕೊಂಡ ಮೇಲೆ ಆ ವರದಿಂದ ಅವನನ್ನೇ ಶಿವನನ್ನೇ ಮುಗಿಸಿಬಿಟ್ಟು ಪಾರ್ವತಿಯನ್ನು ಪಡಿಬೇಕು ಅನ್ನುವಂಥದ್ದು ಅವನ ಇಚ್ಛೆ. ಹಾಗೆ ಆದಾಗ ಸಹ ಅಸುರ ಆ ಅಸುರನು ತದ್ವರ ಪರೀಕ್ಷಾರ್ಥಂ ಅವನು ಕೊಟ್ಟಂತಹ ವರವನ್ನು ನಾನು ಪರೀಕ್ಷೆ ಮಾಡ್ತೇನೆ ಅಂತ ಹೇಳ್ತಾ ಶಂಭೋಹ ಮೂರ್ಧ್ನಿ ಶಿವನ ತಲೆಯ ಮೇಲೆ ಸ್ವಹಸ್ತಂ ಧಾತುಂ ಆರೇಭೆ ಕಿಲ ತನ್ನ ಕೈಯನ್ನು ಇಡಲು ಪ್ರಯತ್ನಿಸಿದನಷ್ಟೇ. ಸಹ ಶಿವ ಆಗ ಶಿವನು ಸ್ವಕೃತಾತ್ ತಾನೇ ತಾನೇ ಮಾಡಿದಂತಹ ಈ ತಪ್ಪಿನಿಂದ ಆತ ಅಭಿಭ್ಯತ್ ಸ್ವಲ್ಪ ಹೆದರಿಬಿಟ್ಟ. ಯಾವಾಗ ಪರಮಾತ್ಮ ಆಯ್ತು ಅಂತ ಹೇಳಿದ ತಕ್ಷಣ ಪಾರ್ವತಿಯನ್ನ ಹೊಡಿಬೇಕು ಎನ್ನುವ ಇಚ್ಛೆಯಿಂದ ಅವನು ವರವನ್ನ ನಾನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಅವನ ತಲೆ ಮೇಲೆ ಕೈ ಇಡೋದಕ್ಕೆ ಹೋದ. ಇದರಿಂದ ಶಿವನಿಗೆ ಸ್ವಲ್ಪ ಹೆದರಿಕೆ ಆಯ್ತು. ನಾನು ಇಂಥ ದುಷ್ಟನಿಗೆ ಹೀಗೆ ವರ ಕೊಟ್ಬಿಟ್ಟೆ. ಆಗ ತೇನೋಪಸೃಷ್ಟ ಸಂತ್ರಸ್ತಃ ಪರಾಭಾವನ್ ಸವೇ ಪಥುಃ ಯಾವದಂತಂ ದಿವೋ ಭೂಮೇಃ ಕಾಷ್ಠಾನಾಂ ಉದಕ ತೇನ ಉಪಸೃಷ್ಟಃ ಸಂತ್ರಸ್ತಃ ಪರಾಧಾವನ್ ಸವೇ ಪಥುಃ ಪರಾಧಾವನ್ ಯಾವತ್ ದಿವಃ ಅಂತಂ ಭೂಮೇಃ ಕಾಷ್ಠಾನಾಂ ಉದಕ ಅಂದ್ರೆ ಎಲ್ಲದಕ್ಕೂ ಅಂತ್ಯ ಅಂತ ಶಬ್ದ ಎಲ್ಲದೂ ತಗೊಳ್ಬೇಕು.
ತೇನ ಅಪಸೃಷ್ಟ, ಅವನಿಂದ ಹಿಂಬಾಲಿಸಲ್ಪಟ್ಟವನಿಗೆ, ಯಾರು ಅಸುರನಿಂದ ಹಿಂಬಾಲಿಸಲ್ಪಟ್ಟವನಿಗೆ ಸಂತ್ರಸ್ತ ಹೆದರಿದಂತಹ ಶಿವನು ಸವೇಪತುಹು ನಡುತ್ತಾ ಪರಾಧಾವನ್ ಓಡ್ತಾ ಯಾವತ್ತು ದಿವಹಾಂತಂ, ಎಲ್ಲಿಯ ಸ್ವರ್ಗದ ತುದಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ, ಭೂಮೇಹೆ ಅಂತಂ, ಭೂಮಿಯ ಕೊನೆ, ಸಾಷ್ಟಾನಂ, ಎಲ್ಲ ದಿಕ್ಕುಗಳ ತುದಿಗೂ ಸಹ ಹೋಗಿ ಕೊನೆಗೆ ಉದಗಾತ್ ಉತ್ತರ ದಿಕ್ಕಿಗೆ ಆತ ಓಡಿಕೊಂಡ. ಎಲ್ಲ ಕಡೆ ಹೋದ, ಎಲ್ಲೂ ಸಹ ಎಲ್ಲ ಕಡೆ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಭೂಮಿಯ ತುದಿ, ಸ್ವರ್ಗದ ತುದಿ, ದಿಕ್ಕುಗಳ ತುದಿ ಎಲ್ಲವೂ ಆಯ್ತು. ಕೊನೆಗೆ ಉತ್ತರ ದಿಕ್ಕಿನ ಕಡೆಗೆ ಪಲಾಯನ ಮಾಡಕ್ಕೆ ಶುರು ಮಾಡ್ತಾ ಶಿವ. ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಅವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಜಾನಂತಹ ಪ್ರತಿವಿಧಿಂ ತೂಷ್ಣೀಮಾಸನ್ ಸುರೇಶ್ವರಾಹ ತಥೋ ವೈಕುಂಠಮಗಮತ್ ಭಾಸ್ವರಂ ತಮಸಃ ಪರಂ. ಸುರೇಶ್ವರಾಹ ಪ್ರತಿವಿಧಿಂ ಅಜಾನಂತಹ ತೂಷ್ಣೀಂ ಆಸನ್ ತತಃ ತಮಸಃ ಪರಂ ಭಾಸ್ವರಂ ವೈಕುಂಠಂ ಅಗಮತ್. ಸುರೇಶ್ವರಾಹ ದೇವಾದಿ ದೇವತೆಗಳು ಸಹ ಪ್ರತಿವಿಧಿ, ಇದಕ್ಕೆ ಪ್ರತೀಕಾರ ಪರಿಹಾರ ಏನು ಅನ್ನೋದನ್ನ ಅಜಾನಂತಹ ತಿಳಿಯದವರಾಗಿ ತೂಷ್ಣೀಂ ಆಸನ್, ಅವರೆಲ್ಲರೂ ಸಹ ಸುಮ್ಮನೆ ಇದ್ರೆ ಏನ್ ಮಾಡಕ್ಕಾಗತ್ತೆ ಗೊತ್ತಿಲ್ಲ, ಯಾರಿಗೂ ಸಹ ಇದಕ್ಕೆ ಪರಿಹಾರ ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಎಲ್ಲರೂ ಸುಮ್ಮನಿದ್ರು. ಆಗ ತತಃ ಬಳಿಕ ಪರಮಾತ್ಮ ತಮಸಃ ಪರಂ, ಕತ್ತಲೆಯಿಂದ ದೂರವಾದಂತಹ ಭಾಸ್ವರಂ ಪ್ರಕಾಶಮಾನವಾದಂತಹ ವೈಕುಂಠಂ, ವೈಕುಂಠ ಶ್ವೇತದ್ವೀಪ ಅಂತ ಹೇಳ್ತಾ ಇದ್ದಾರೆ. ಶ್ವೇತದ್ವೀಪಕ್ಕೆ ಅಂದ್ರೆ ವೈಕುಂಠಕ್ಕೆ, ಶಿವನ ವಿಷ್ಣುವಿನ ವಾಸಸ್ಥಾನವಾದಂತಹ ವೈಕುಂಠಕ್ಕೆ, ಶ್ವೇತದ್ವೀಪಕ್ಕೆ ಅಂತ ಹೋದ. ಎಲ್ಲೂ ಸಹ ಏನೂ ಆಗ್ಲಿಲ್ಲ. ಕೊನೆಗೆ ವಿಷ್ಣುವೇ ಗತಿ ಅಂತ ಹೇಳಿ ವಿಷ್ಣುವಿನ ವಾಸಸ್ಥಾನವಾದಂತಹ ವೈಕುಂಠಕ್ಕೆ ಹೋದ. ಎಂಥದ್ದು ವೈಕುಂಠ? ಯತ್ರ ನಾರಾಯಣ ಸಾಕ್ಷಾತ್ ನ್ಯಾಸಿನಾಂ ಪರಮಾಗತಿ ಶಾಂತಾನಾಂ ಯತೋ ನಾವರ್ತತೆ ಗತಃ. ಯತ್ರ ಸಾಕ್ಷಾತ್ ಯತ್ರ ನಾರಾಯಣ ನ್ಯಾಸಿನಾಂ ಸಾಕ್ಷಾತ್ ಪರಮಾಗತಿ, ಸಾಕ್ಷಾತ್ ನಾರಾಯಣಗೆ ತಗೋಬೇಕು. ಯತ್ರ ಸಾಕ್ಷಾತ್ ನಾರಾಯಣ ನ್ಯಾಸಿನಾಂ ನ್ಯಾಸಿನಾಂ ಶಾಂತಾನಾಂ ನ್ಯಸ್ತದಂಡಾನಾಂ ಪರಮಾಗತಿ ಯತಃ ಗತಃ ನ ಆವರ್ತತೆ. ಯತ್ರ ಯಾವ ವೈಕುಂಠದಲ್ಲಿ ಸಾಕ್ಷಾತ್ ನಾರಾಯಣ, ಸಾಕ್ಷಾತ್ ನಾರಾಯಣನ ವಾಸಸ್ಥಾನವು ಅಷ್ಟೇ ಅಲ್ಲ, ನ್ಯಾಸಿನಾಂ ಎಲ್ಲ ರೀತಿಯ ತ್ಯಾಗವನ್ನು ಮಾಡಿದಂತಹ, ಶಾಂತಾನಾಂ ಶಾಂತವಾದಂತಹ ಮನಸ್ಸನ್ನು ಹೊಂದಿರುವಂತಹ, ನ್ಯಸ್ತದಂಡಾನಾಂ ಎಲ್ಲ ರೀತಿಯ ಕ್ರಿಯೆಗಳನ್ನು ಸಹ ವರ್ಜಿಸಿದಂತಹ ಪರಮಹಂಸರಿಗೆ ಪರಮಾಗತಿಗೆ ಬಹಳ ಪ್ರಧಾನವಾದಂತಹ ಸ್ಥಾನವು. ಯಾಕೆಂದ್ರೆ ಯತಃ ಗತಃ ನ ಆವರ್ತತೆ, ಎಲ್ಲಿ ಹೋದವರು ಮತ್ತೆ ಹಿಂದೆ ಬರೋದಿಲ್ವೋ, ಅಂದ್ರೆ ಮತ್ತೆ ಜನ್ಮವನ್ನ ತಾಳುತ್ತಿಲ್ವೋ, ಸಂಸಾರಕ್ಕೆ ಬರೋದು. ಅಂತಹ ವೈಕುಂಠಕ್ಕೆ ಅಂತ ಹೋದ. ಅದು ಸಾಕ್ಷಾತ್ ನಾರಾಯಣನ ವಾಸಸ್ಥಾನ. ಮತ್ತೆ ತಮ್ಮ ಎಲ್ಲಾ ಪ್ರಯತ್ನದಿಂದ ಶಾಂತ ಭಾವವನ್ನು ಹೊಂದಿ ಎಲ್ಲ ತನ್ನ ಕ್ರಿಯಾಕಲಾಪಾದಿಗಳನ್ನೆಲ್ಲ ಬಿಟ್ಟಂತಹ ಪರಮಹಂಸರಿಗೆ ಪ್ರಧಾನವಾದಂತಹ ಕೊನೆಯ ಗತಿ ಅದು. ಎಲ್ಲಿಗೆ ಹೋದವರು ಮತ್ತೆ ಹಿಂದೆ ಬರೋದಿಲ್ವೋ ಸಂಸಾರಕ್ಕೆ, ಅಂತಹ ಸ್ಥಾನ ಅಲ್ಲಿಗೆ ಹೋದ. ಅದು ಆಗಲೇ ಈ ವಿಷಯ ವಿಷ್ಣುವಿಗೆ ಗೊತ್ತಾಗ. ತಂ ತಥಾ ವ್ಯಸನಂ ದೃಷ್ಟ್ವಾ ಭಗವಾನ್ ವೃಜನಾರ್ದನಃ ದೂರಾತ್ ಪ್ರತ್ಯದೀಯಾತ್ ಭೂತ್ವಾ ವಟುಕೋ ಯೋಗಮಾಯಯಾ. ತಥಾ ವ್ಯಸನಂ ತಂ ದೃಷ್ಟ್ವಾ ವೃಜನಾರ್ದನಃ ಭಗವಾನ್ ಯೋಗಮಾಯಯಾ ವಟುಕಃ ಭೂತ್ವಾ ದೂರಾತ್ ಪ್ರತ್ಯದೀಯಾತ್. ತಥಾ ವ್ಯಸನಂ ಆ ರೀತಿಯ ದುಃಖವನ್ನ ಸಂಕಟವನ್ನ ಹೊಂದಿರುವ ತಂ ದೃಷ್ಟ್ವಾ ಶಿವನನ್ನು ನೋಡಿ, ವೃಜನಾರ್ದನಃ ಪಾಪವನ್ನೆಲ್ಲ ಹೋಗಲಾಡಿಸುವಂತಹ ಭಗವಾನ್ ಪರಮಾತ್ಮನಾದ ನಾರಾಯಣನು ಯೋಗಮಾಯೆಯ ತನ್ನ ಯೋಗಮಾಯೆಯಿಂದ ವಟುಕಃ ಭೂತ ಒಂದು ಸಣ್ಣ ವಟುವಿನ ವೇಷವನ್ನು ಧರಿಸಿ ದೂರಾತ್ ದೂರದಲ್ಲಿಯೇ ಅವನಿಗೆ, ಯಾರಿಗೆ ಅಸುರನಿಗೆ, ಪ್ರತ್ಯದಯ ಅವನ ಎದುರಿಗೆ ಬಂತು. ಈ ರೀತಿಯಾದ ಸಂಕಟ ಸಿಕ್ಕಾಕೊಂಡದ್ದು ಗೊತ್ತಾಯ್ತು ಪರಮಾತ್ಮನಿಗೆ. ಎಲ್ಲರ ಪಾಪವನ್ನು ದೂರ ಮಾಡುವಂತಹ ಪರಮಾತ್ಮ ತನ್ನ ಯೋಗಮಾಯೆಯಿಂದ ಒಂದು ಸಣ್ಣ ವಟುವಿನ ವೇಷವನ್ನು ಧರಿಸಿ ಆ ಅಸುರನ ಎದುರಿಗೆ, ದೂರದಲ್ಲಿ ಅಸುರನ ಎದುರಿಗೆ ಅವನು ಪ್ರತ್ಯಕ್ಷನಾದ. ಮೇಖಲಾಜಿನ ದಂಡಾಕ್ಷೈಃ ತೇಜಸಾಗ್ನಿರಿವಜ್ವಲನ್ ಅಭಿವಾದಯಾಮಾಸ ಶತಂ ಕುಶಪಾಣಿರ್ವಿನೀತವತ್. ಮೇಖಲಾಜಿನ ದಂಡಾಕ್ಷೈಃ ತೇಜಸಾ ಅಗ್ನಿಃ ಜ್ವಲನ್ ಅಗ್ನಿಃ ಇವ ಕುಶಪಾಣಿಃ ವಿನೀತ
ವಿನೀತವತ್ ತಂ ಅಭಿವಾದಯಾಮಾಸ ಚ. ಮೇಖಲಾ ಅಜಿನ ದಂಡ ಅಕ್ಷಯ. ಮೇಖಲೆ ವಟುವಿನ ವೇಷ, ಕೃಷ್ಣಾಜಿನ, ಮತ್ತೆ ದಂಡ, ಕೈಯಲ್ಲಿ ದಂಡ, ಆಮೇಲೆ ಅಕ್ಷ ಅಂದ್ರೆ ಚಪಸರ. ಇವುಗಳಿಂದ ತೇಜಸ್ಸಿನಿಂದಲೇ ಜ್ವಲನ್ ಅಗ್ನಿರಿವ, ಉರಿತಾ ಇರುವಂತಹ ಅಗ್ನಿಯೋ ಎನ್ನುವ ರೀತಿಯಲ್ಲಿ ಇದ್ದಾನೆ ಅವನ ವೇಷ. ಎಲ್ಲವೂ ಕಂಠದಲ್ಲಿ ಮೇಖಲೆ, ಕೃಷ್ಣಾಜಿನ ಕೈಯಲ್ಲಿ ದಂಡ, ದರ್ಸರ ಇಟ್ಟುಕೊಂಡು ಅಗ್ನಿಯ ಹಾಗೆ ಉರಿತಾ ಇರುವ ಅಗ್ನಿಯ ರೀತಿಯಲ್ಲಿ ಕಾಣಿಸ್ತಾ ಇರುವಂತಹ ಅವನು ಕುಶಪಾಣಿಗೆ, ಕೈಯಲ್ಲಿ ಕುಶಗಳನ್ನ ಹಿಡಿದು ವಿನೀತವತ್ತು ಅತ್ಯಂತ ವಿನಯಪೂರ್ವಕವಾಗಿಯೋ ಎನ್ನುವ ರೀತಿಯಲ್ಲಿ ತಮ್ ಆ ವೃಕಾಸುರನನ್ನ, ಅವನನ್ನ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ನಲ್ಲ ಶಿವನನ್ನ, ಅವನನ್ನ ಅಭಿವಾದಯ ಮಾಸ ನಮಸ್ಕಾರ ಮಾಡಿದ. ಹೀಗೆ ಹೇಳ್ತಾನೆ. ಅಂದ್ರೆ ಅವನು ಬಹಳ ವಿನಯಪೂರ್ವಕವಾಗಿ ಅವನನ್ನ ತಡಿಬೇಕಲ್ಲ, ಹಾಗಾಗಿ ಅವನಿಗೆ ನಮಸ್ಕಾರವನ್ನು ಬಹಳ ವಿನಯಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ ಅನ್ನುವ ರೀತಿಯಲ್ಲಿ ಅವನಿಗೆ ತೋರಿಸ್ಕೊಂಡು ಅಷ್ಟೇ ಎಲ್ಲ ಅವನಿಗೆ ಹೇಳ್ದ. ಶ್ರೀ ಭಗವಾನುವಾಚ ಶಾಕುನೇಯ ಭವಾನ್ ವ್ಯಕ್ತಂ ಶಾಂತಃ ಕಿಂದು ರಮಾಗತಃ ಕಣಂ ವಿಶ್ರಮ್ಯತಾಂ ಪುಂಸ ಆತ್ಮಾಯಂ ಸರ್ವಕಾಮಧುಕ್. ಶಾಕುನೇಯ ಭವಾನ್ ವ್ಯಕ್ತಂ ಶಾಂತಃ ದೂರಂ ಕಿಂ ಆಗತಃ ಕ್ಷಣಂ ವಿಶ್ರಮ್ಯತಾಂ ಪುಂಸಃ ಅಯಂ ಆತ್ಮ ಸರ್ವಕಾಮಧುಕ್. ಶಕುನಿಯ ಮಗನಾದಂತಹ ವಿಕಾಸುರನೇ, ಭವಾನ್ ನೀನು ವ್ಯಕ್ತಂ ಸ್ಪಷ್ಟವಾಗಿ ಶಾಂತಃ ಬಳಲಿದವನ ಹಾಗೆ ಕಾಣಿಸ್ತಾ ಇದೀಯ. ಕಿಂ ಆಗತಃ ದೂರಂ, ಯಾವ ಕಾರಣದಿಂದ ಬಹಳ ದೂರದಿಂದ ನೀನು ಇಲ್ಲಿಯ ಇಷ್ಟು ದೂರದವರೆಗೆ ಹೇಗೆ ಬಂದೆ, ಯಾಕೆ ಬಂದೆ? ಕ್ಷಣಂ ವಿಶ್ರಮ್ಯತಾಂ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಯಾಕೆ ಅಂದ್ರೆ ಪುಂಸಃ ಮನುಷ್ಯನಿಗೆ ಅಯಂ ಆತ್ಮ ಈ ದೇಹವು ಸರ್ವಕಾಮಧುಕ್, ಎಲ್ಲ ರೀತಿಯ ಬಯಕೆಗಳನ್ನು ಸಹ ಸಾಧಿಸಿಕೊಡುವಂಥದ್ದು. ಅದನ್ನ ಹೆಚ್ಚು ಬಳಸಬಾರದು ನೀನು. ಹಾಗಾಗಿ ನೀನು ತುಂಬಾ ಬಳಲದ ಹಾಗೆ ಕಾಣಿಸ್ತಾ ಇದೆಯಾ. ಇಷ್ಟು ದೂರ ಬಂದಿದ್ದಕ್ಕೆ ಏನು ಕಾರಣ? ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಈ ದೇಹ ಇದ್ರೇನೆ ನಾವು ಇಷ್ಟಪಟ್ಟಿದ್ದನ್ನೆಲ್ಲ ಪಡೆಯೋದಕ್ಕೆ ಸಾಧ್ಯ. ಅದನ್ನ ಹೆಚ್ಚು ಆಯಾಸಗೊಳಿಸಬಾರದು. ಯದಿಷ್ಣ ಶ್ರವಣಾಯಾಲಂ ಯುಷ್ಮದ್ವ್ಯವಸಿತಂ ವಿಭೋ ಭಣ್ಯತಾಂ ಪ್ರಾಯಶಃ ಮುಂಬಿಃ ಧೃತೈಃ ಸ್ವಾರ್ಥಾನ್ ಸಮೀಹತೆ. ಯದಿ ನಃ ವಿಭೋ ಯದಿ ನಃ ಶ್ರವಣಾಯ ಯುಷ್ಮದ್ವ್ಯವಸಿತಂ ಅಲಂ ಭಣ್ಯತಾಂ ಪ್ರಾಯಶಃ ಮುಂಬಿಃ ಸ್ವಾರ್ಥಾನ್ ಧೃತೈಃ ಸಮೀಹತೆ. ಅಷ್ಟೇ ಅಲ್ಲ, ವಿಭೋ ಸ್ವಾಮಿಯೇ, ಒಡೆಯನೆ, ಯದಿ ಒಂದು ವೇಳೆ ನಹ ನಮಗೆ ಶ್ರವಣಾಯ ಕೇಳಬಹುದು, ಯಾವುದು ಯುಷ್ಮದ್ವ್ಯವಸಿತಂ ಅಲಂ, ನೀನು ಯಾತಕ್ಕೆ ಹೊರಟಿದೀಯಾ, ನಿನ್ನ ಉದ್ದೇಶ ಏನು ಅನ್ನೋದನ್ನ ಕೇಳಬಹುದು ಅಂತ ಅನ್ಸುತ್ತೆ ಹೌದಾದ್ರೆ ಭಣ್ಯತಾಂ ನನಗೆ ಹೇಳು. ಯಾಕೆಂದ್ರೆ ಪ್ರಾಯಶಃ ಸಾಮಾನ್ಯವಾಗಿ ಹುಂಬಿಹಿ ಜನರಿಂದ ಸ್ವಾರ್ಥಾನ್ ತಮ್ಮ ಕೆಲಸಗಳನ್ನ ಧೃತೈಹಿ ತಮ್ಮ ಸಹಾಯಕರಿಂದ ಅದನ್ನ ಸಮೀಹತೆ ಮಾಡಿಸ್ಕೊಳ್ತಾರೆ. ಇನ್ನೊಬ್ರು ಯಾರು ಬಂದ್ರೆ ಅವರಿಂದ ತಮಗೆ ಬೇಕಾದಂತ ಕೆಲಸವನ್ನ ಅವರಿಂದ ಮಾಡಿಸ್ಕೊಳ್ಳೋದುಂಟು. ಹಾಗಾಗಿ ನೀನು ಯಾತಕ್ಕೆ ಇಷ್ಟೆಲ್ಲ ಏನು ಒದ್ದಾಡ್ತಾ ಇದೆಯಲ್ಲ, ಓಡ್ಕೊಂಡು ಬರ್ತಾ ಇದೆಯಲ್ಲ, ಏನ್ ಉದ್ದೇಶ ನಿಂದು ಅಂತ ಹೇಳೋದಕ್ಕೆ ನಾವು ಕೇಳ್ಬಹುದು ಅನ್ಸಿದ್ರೆ ನೀನು ಹೇಳು. ಸಾಮಾನ್ಯವಾಗಿ ಮನುಷ್ಯರು ಏನ್ ಮಾಡ್ತಾರೆ, ತಮ್ಮ ಕೆಲಸಕ್ಕೆ ಯಾರಾದ್ರೂ ಸಹಾಯಕರನ್ನು ತಗೊಂಡು ಅವರಿಂದಲೂ ತಮ್ಮ ಕೆಲಸ ಸಾಧಿಸಿಕೊಳ್ತಾರೆ. ಶ್ರೀಶುಕವಾಚ ಏವಂ ಭಗವತಾ ಪೃಷ್ಟಃ ವಚಸ ಅಮೃತವರ್ಷಿಣ ಗತಕ್ರಮಃ ಅಬ್ರವೀತ್ ತಸ್ಮೈ ಯಥಾ ಪೂರ್ವಂ ಅನುಷ್ಠಿತಂ. ಅಮೃತವರ್ಷಿಣ ವಚಸ ಏವಂ ಭಗವತಾ ಪೃಷ್ಟಃ ಗತಕ್ರಮಃ ತಸ್ಮೈ ಯಥಾ ಪೂರ್ವಂ ಅನುಷ್ಠಿತಂ ಅಬ್ರವೀತ್. ಅಮೃತವರ್ಷಿಣ ವಚಸ, ಏನು ಮಾತು ಹೇಗೆ ಇತ್ತು ಅಂದ್ರೆ ಅಮೃತವೇ ಸುರಿತಾ ಇದೆಯೋ ಎನ್ನುವ ರೀತಿಯಲ್ಲಿ ಇತ್ತು. ಅಂತಹ ಮಾತಿನಿಂದ ಏವಂ ಈ ರೀತಿಯಾಗಿ ಭಗವತ ಪೃಷ್ಟಃ ಪರಮಾತ್ಮ ಮೃತರೂಪದಲ್ಲಿರುವಂತಹ ಪರಮಾತ್ಮನಿಂದ ಕೇಳಲ್ಪಟ್ಟಂತಹ ವಿಕಾಸವನ್ನು ಗತಕ್ರಮಃ ಸ್ವಲ್ಪ ಆಯಾಸವನ್ನೆಲ್ಲ ಪರಿಹಾರ ಮಾಡಿಕೊಂಡು ತಸ್ಮೈ ಆ ವಟುವಿಗೆ ಯಥಾಪೂರ್ವಂ ಹಿಂದೆ ನಡೆದ ಯಥಾಪೂರ್ವಂ ಅನುಷ್ಠಿತಂ ಏನೇನು ನಡೀತು ಎಲ್ಲವನ್ನು ಸಹ ಅಬ್ರವೀತ ಹೇಳ್ತ. ಅಂದ್ರೆ ತಾನು ತಪಸ್ಸು ಮಾಡಿದ್ದು, ಶಿಲಾವರ ಕೊಟ್ಟಿತ್ತು, ಎಲ್ಲದನ್ನ ಹೇಳಿ. ಅಂದ್ರೆ ಅವನ ಮಾತನ್ನು ಕೇಳಿ ಹೇಳದೆ ಹೋಗೋ ಹಾಗೆ ಇರಲಿಲ್ಲ, ಆ ರೀತಿಯಾಗಿತ್ತು ಅವನ ಮಾತಿನ ಒಂದು ಸರಣಿ. ಹಾಗಾಗಿ ಅವನು ಮರಳಾಗಿ ಬಿಟ್ಟ. ಮತ್ತೆ ಓಡಕೊಂಡು ಬಂದಿದ್ರಿಂದ ಆಯಾಸವೂ ಆಗಿತ್ತು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಅವನಿಗೆ ಹಿಂದೆ ನಡೆದದ್ದೆಲ್ಲವನ್ನೂ ಸಹ ಎಲ್ಲವನ್ನೂ ಹೇಳಿ. ಆಗ ಪರಮಾತ್ಮ ಹೇಳ್ತಾನೆ, ಶ್ರೀ ಭಗವಾನುವಾಚ ಏವಂ ಚೇತ್ ತರ್ಹಿ ತದ್ವಾಕ್ಯಂ ನ ವಯಂ ಶ್ರದ್ಧೀಮಹಿ
ಯೋ ದಕ್ಷಶಾಪಾತ್ ಪೈಶಾಚ್ಯಂ ಪ್ರಾಪ್ತಃ ಪ್ರೇತ ಪಿಶಾಚರಾಟ್. ಇಲ್ಲ, ಹಾಗಾದ್ರೆ ನೀನು ಶಿವನ ಮಾತನ್ನು ನಂಬೋ ಹಾಗಿಲ್ಲ, ನಾನಂತೂ ನಂಬೋದಿಲ್ಲ. ಏವಂ ಚೇತ್ ತರ್ಹಿ ತದ್ವಾಕ್ಯಂ ವಯಂ ನ ಶ್ರದ್ಧೇಮಹಿ. ಯಃ ದಕ್ಷಶಾಪಾತ್ ಪೈಶಾಚ್ಯಂ ಪ್ರಾಪ್ತಃ ಪ್ರೇತ ಪಿಶಾಚರಾಟ್. ಏವಂ ಚೇತ್, ನೀನ್ ಹೇಳಿದ್ದು ನಿಜವೇ ಆಗಿದ್ರೆ, ತರ್ಹಿ ಆಗಿದ್ದ ಪಕ್ಷದಲ್ಲಿ ತದ್ವಾಕ್ಯಂ ಆ ಪರಮಾತ್ಮನ ಅಂದ್ರೆ ಪರಮೇಶ್ವರನ ಮಾತನ್ನ ವಯಂ ನಾವು ನ ಶ್ರದ್ಧೇಮಹಿ ನಂಬೋದಿಲ್ಲ. ಅವನೇ ನಿನ್ಗೆ ಈ ರೀತಿಯ ವರ ಕೊಟ್ಟಿದ್ದಾನೆ ಅಂದ್ರೆ ಅದು ನಂಬಕ್ಕೆ ಅರ್ಹವಾದದ್ದಲ್ಲ. ಯಾಕೆ ಅಂದ್ರೆ ಯಹ ಯಾವ ಹರನು ದಕ್ಷಶಾಪಾತ್ ದಕ್ಷನ ಶಾಪದಿಂದ ಪೈಶಾಚ್ಯಂ ಪ್ರಾಪ್ತ ಪಿಶಾಚದ ವೃತ್ತಿಯನ್ನ ಅವನು ಹೊಂದಿಬಿಟ್ಟ. ಅಂದ್ರೆ ಸ್ಮರಣದಲ್ಲಿ ಓಡಾಡ್ತಾ ಇರು, ನಿನ್ಗೆ ಅವರೇ ಇದಾಗಿರ್ಲಿ ಅಂತೆಲ್ಲ ಹೇಳಿಬಿಟ್ಟು ಶಾಪ ಕೊಟ್ಟ. ಹಾಗಾಗಿ ಅವನೇನಾಗಿದ್ದಾನೆ ಈಗ ಪ್ರೇತ ಪಿಶಾಚರ, ಪ್ರೇತಗಳಿಗೂ ಪಿಶಾಚಿಗಳಿಗೂ ಸಹ ಅವನು ಒಡೆಯನಾಗಿದ್ದಾನೆ. ಅಂಥವನಿಗೆ ವರ ಕೊಡಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ನಾನಂತೂ ಇದನ್ನ ನಂಬೋದಿಲ್ಲ. ಹಾಗಾದ್ರೆ ನೀನು ಸ್ವಲ್ಪ ಯೋಚನೆ ಮಾಡ್ಲೇಬೇಕು. ಹಾಗಾದ್ರೆ ನೀನು ಈಗ ಪರೀಕ್ಷೆ ಮಾಡು. ಏನ್ ಯದಿ ವಸ್ತತ್ರ ವಿಶ್ರಂಭ ದಾನವೇಂದ್ರ ಜಗದ್ಗುರು ತರ್ಹಿ ಅಂಗಾಶು ಸ್ವಸ್ಯದಸಿ ಹಸ್ತಂ ಯಸ್ಯ ಪ್ರತೀಯತಾಂ. ಯದಿ ತತ್ರ ದಾನವೇಂದ್ರ ತತ್ರ ವಹ ತತ್ರ ಜಗದ್ಗುರೌ ವಹ ವಿಶ್ರಂಭಃ ತರ್ಹಿ ಅಂಗ ಆಶು ಸ್ವಶಿರಸಿ ಹಸ್ತಂ ಯಸ್ಯ ಪ್ರತೀಯತಾಂ. ದಾನವೇಂದ್ರ, ರಾಕ್ಷಸನೇ, ಯದಿ ಒಂದು ವೇಳೆ ವಹ ನಿನಗೆ ಜಗದ್ಗುರು ವಿಶ್ರಂಭ ಅಂದ್ರೆ ಜಗದ್ಗುರು ಅಂತ ನೀನು ಯೋಚಿಸಿರುವಂತಹ ಪರಮೇಶ್ವರನಲ್ಲಿ ನನಗೆ ನಂಬಿಕೆ ಇದ್ದಿದ್ದೇ ಹೋದಾದ್ರೆ ತರ್ಹಿ ಆಗ ಅಂಗ ಸುರನೇ ಆಶು ಬೇಗನೆ ಸ್ವಶಿರಸಿ ನಿನ್ನ ತಲೆಯ ಮೇಲೆ ಹಸ್ತಂ ಯಸ್ಯ ಕೈಯನ್ನ ಇಟ್ಟು ಅದನ್ನ ಪ್ರತೀಯತ ಅದನ್ನ ನೀನು ನಿಜ ಹೌದೋ ಅಲ್ವೋ ಅನ್ನೋದನ್ನ ನೀನು ಪರೀಕ್ಷೆ ಮಾಡಿಬಿಡು. ಆ ಮಾತು ನಿನಗೆ ಆ ಕ್ರಿಯೆಯಿಂದ ನಿನಗೆ ನಂಬೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಅಂದ್ರೆ ಅವನು ಜಗದ್ಗುರು ಅಂತ ನೀನು ತಿಳ್ಕೊಂಡು ಅವನ ಮಾತಿನಲ್ಲಿ ನೀನು ವಿಶ್ವಾಸ ಇಡೋದೇ ಹೋದಾದ್ರೆ, ಹಾಗಾಗಿ ನೀನು ಒಂದು ಪರೀಕ್ಷೆ ಮಾಡ್ಕೊಂಡ್ಬಿಡೀಗ. ನಿನ್ನ ತಲೆಯ ಮೇಲೆ ನೀನೇ ಕೈ ಇಟ್ಕೋ. ಒಂದು ವೇಳೆ ಅವನ ಮಾತು ಏನಾದ್ರೂ ಸುಳ್ಳೇ ಹೌದಾದ್ರೆ, ಯದಿ ಅಸತ್ಯಂ ವಚ ಶಂಭೋಃ ಕಥಂಚಿತ್ ದಾನವರ್ಷಭ ತದೈನಂ ದಹಿ ಅಸದ್ವಾಚಂ ನಯದ್ವತ್ಸ ಅಮೃತಂ ಪುನಃ. ದಾನವರ್ಷಭ ಯದಿ ಶಂಭೋಃ ವಚಃ ಕಥಂಚಿತ್ ಅಸತ್ಯಂ ತದಾ ಅಸದ್ವಾಚಂ ಏನಂ ಜಹಿ ಯತ್ ಪುನಃ ಅಮೃತಂ ನ ವಕ್ತ. ದಾನವರ್ಷಭ, ದಾನಶ್ರೇಷ್ಠನೇ, ಯದಿ ಒಂದು ವೇಳೆ ಶಂಭೋಹೋ ವಚಃ ಅಸತ್ಯಂ ಕಥಂಚಿತ್ ಅಸತ್ಯಂ, ಆ ಪರಮಾತ್ಮನ ಮಾತು ಹೇಗೋ ಒಂದು ವಿಷಯದಲ್ಲಿ ಅದು ಅಸತ್ಯವೇ ಆಗಿಬಿಟ್ರೆ ತದಾ ಆಗ ಅಸದ್ವಾಚಂ ಏನಂ ನಿನಗೆ ಸುಳ್ಳಾದಂತಹ ವರವನ್ನು ಕೊಟ್ಟಂತಹ ಅವನನ್ನ ಜಹಿ ಕೊಂದು ಹಾಕಿಡು. ಯತ್ ಏಕೆಂದರೆ ಪುನಃ ಮತ್ತೆ ಅಮೃತಂ ನವತ, ಅವನು ಈ ರೀತಿಯಾಗಿ ಸುಳ್ಳನ್ನ ಯಾರಿಗೂ ಆಡದೇ ಇರುತ್ತೇನೆ. ನೀನು ನಿನ್ನ ತಲೆಯ ಮೇಲೆ ಕೈ ಇಟ್ಕೋ. ಕಟ್ಕೊಂಡ ತಕ್ಷಣ ನಿನಗೆ ಗೊತ್ತಾಗತ್ತೆ, ಪರೀಕ್ಷಿಸ್ಕೊಂಡ್ಬಿಡು. ಒಂದು ವೇಳೆ ಅವನ ಮಾತು ಸುಳ್ಳೇ ಹೌದಾದ್ರೆ ಸುಳ್ಳಾದ ವರವನ್ನು ಕೊಟ್ಟಂತಹ ನೀನು ಅವನನ್ನ ಕೊಂದು ಹಾಕಿಬಿಡು. ಯಾಕೆಂದ್ರೆ ಮತ್ತೆ ಅವನು ಬೇರೆಯವರಿಗೆ ಈ ರೀತಿಯಾಗಿ ಸುಳ್ಳನ್ನ ಆಡದೇ ಇರಲಿ. ಇತ್ತಂ ಭಗವತಶ್ಚಿತ್ರೈಃ ವಚೋಭಿಸ್ಸ ಸುಪೇಶಲೈಃ ಭಿನ್ನದೀಃ ಸ್ಮೃತಶ್ರೇಷ್ಣಿ ಸ್ವಹಸ್ತಂ ಕುಮತಿರ್ವ್ಯಧಾತ್. ಭಗವತಃ ಸುಪೇಶಲೈಃ ಚಿತ್ರೈಃ ವಚೋಭಿಃ ಸಹ ಭಿನ್ನದೀಃ ಕುಮತಿಃ ಭಿನ್ನದೀಃ ವಿಸ್ಮೃತಃ ಸ್ವಹಸ್ತಂ ಶೀರ್ಷ್ಣೆ ವ್ಯಧಾತ್. ಇತ್ತಂ ಈ ರೀತಿಯಾಗಿ ಭಗವತಃ ಪರಮಾತ್ಮನ ಸುಪೇಶಲೈಹಿ ಅತ್ಯಂತ ರಹಸ್ಯವಾದ ಅಭಿಪ್ರಾಯವುಳ್ಳ ಚಿತ್ರೈಹಿ ವಚೋಭಿಹಿ ಮನಸ್ಸನ್ನ ಬೆರಗುಗೊಳಿಸುವಂತಹ ಮಾತುಗಳಿಂದ ಸಹ ಕುಮತಿಹಿ ಆ ದುಷ್ಟನು ಭಿನ್ನದೇಹಿ ಬುದ್ಧಿಯನ್ನ ಕಳೆದುಕೊಂಡವನಾಗಿ ವಿಸ್ಮೃತ ಅಂದ್ರೆ ಆ ವರ ತನಗೇ ತೊಂದರೆ ಕೊಡುತ್ತೆ ಅನ್ನುವಂತಹದ್ದನ್ನು ಮರೆತು ಬಿಟ್ಟವನಾಗೆ ಸ್ವಹಸ್ತಂ ತನ್ನ ಕೈಯನ್ನ ಶೀರ್ಷ್ಣಿವತ ತನ್ನ ತಲೆಯ ಮೇಲೆ ಇಟ್ಟು ಅವನು ಮಾತಾಡಿದ್ದ ಹೇಗಿತ್ತು ಅಂದ್ರೆ ಇವನು ಅದನ್ನ ಪೂರ್ತಿಯಾಗಿ ನಂಬಿಬಿಟ್ಟ, ಮರಳಾಗಿ ಬಿಟ್ಟ ಅವನ ಮಾತುಗಳಿಗೆ. ಹಾಗಾಗಿ ತಾನು ಏನ್ ಮಾಡ್ತಾ ಇದ್ದೀನಿ, ತಾನು ಪಡ್ಕೊಂಡಂತಹ ವರ ಏನು ಅನ್ನೋದು ಸಹ ಮರ್ತು ಹೋಯ್ತು ಅವನಿಗೆ. ಅಂತಹ ಅವನು ಬುದ್ಧಿಗೆಟ್ಟು ತನ್ನ ಕೈಯನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಂಡ. ಅಥಾಪದ್ಭಿನ್ನ ಶಿರ ವಜ್ರಾಹ ದೈವ ಕ್ಷಣಾತ್ ತೇ ಶಬ್ದೋ ನಮಃ ಶಬ್ದಃ ಸಾಧು ಶಬ್ದೋ ಅಭವದ್ದಿರಿ. ಅಥ ಭಿನ್ನ ಶಿರಾಃ ವಜ್ರಾಹತಃ ಇವ ಕ್ಷಣಾತ್
अपतत् देवी जय शब्दः नमः शब्दः साधु शब्दः अभवತ್. ಬಳಿಕ ಕ್ಷಣದಲ್ಲಿಯೇ ಭಿನ್ನಶಿರಾಹ ತಲೆಯನ್ನು ಹೊಡೆದುಕೊಂಡು ವಜ್ರಾಹತ ಇವ ಸಿಡಿಲು ಹೊಡೆದ ರೀತಿಯಲ್ಲೇ ಅವನು ಅಪತತ್ ಕೆಳಗೆ ಸತ್ತು ಬಿದ್ದ. ದಿವ್ಯ ಆಕಾಶದಲ್ಲಿ ಜಯ ಶಬ್ದ, ಜಯ ಜಯ ಎನ್ನುವ ಶಬ್ದ, ನಮಃ ಶಬ್ದ, ಸಾಧು ಶಬ್ದ, ಒಳ್ಳೇದಾಯ್ತು ಎನ್ನುವಂತಹ ಶಬ್ದ ಎಲ್ಲವೂ ಸಹ ಅಭವತ್ ಉಂಟು. ಅವನ ಮಾತನ್ನು ಕೇಳಿ ಅವನು ತಾನೇನ್ ಮಾಡ್ತಾ ಇದ್ದೀನಿ ಅನ್ನೋದು ಸಹ ಮರೆತು ಬುದ್ಧಿಗೆಟ್ಟು ತನ್ನ ತಲೆ ಮೇಲೆ ಇಟ್ಕೊಂಡ ತಕ್ಷಣ ಸಿಡಿಲು ಹೊಡೆದ ರೀತಿಯಲ್ಲಿ ಅವನ ತಲೆ ಒಡೆದು ಹೋಯ್ತು, ಕೆಳಗೆ ಬಿದ್ದ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಸಹ ಜಯಕಾರ ನಮಸ್ಕಾರ ಎಲ್ಲವನ್ನು ಹೇಳುತ್ತಾ ಒಳ್ಳೇದಾಯ್ತು ಅನ್ನುವ ಶಬ್ದವನ್ನು ಸಹ ಹೇಳಿದರು. ಮೋಚೋ ಪುಷ್ಪವರ್ಷಾಣಿ ಹತೆ ಪಾಪೆ ವೃಕಾಸುರೇ ದೇವಸ್ಯ ಗಂಧರ್ವಾಃ ಮೋಚಿತಃ ಸಂಕಟಾತ್ ಶಿವಃ. ಪಾಪೆ ವೃಕಾಸುರೇ ಹತೆ ದೇವರ್ಷಿ ಪಿತೃಗಂಧರ್ವಾಃ ಪುಷ್ಪವರ್ಷಾಣಿ ಮೋಚುಃ ಶಿವಃ ಸಂಕಟಾತ್ ಮೋಚಿತಃ. ಪಾಪೆ ವೃಕಾಸುರೇ ಹತೆ, ಹೀಗೆ ಪಾಪಿಯಾದಂತಹ ವೃಕಾಸುರನು ಮರಣ ಹೊಂದಲಾಗಿ ದೇವರ್ಷಿ ಪಿತೃಗಂಧರ್ವಾಃ ದೇವತೆಗಳು, ಋಷಿಗಳು, ಪಿತೃ ದೇವತೆಗಳು, ಗಂಧರ್ವರು ಎಲ್ಲರೂ ಸಹ ಪುಷ್ಪವರ್ಷಾಣಿ ಮೋಚುಃ ಆಕಾಶದಿಂದ ಪುಷ್ಪಗಳ ಮಳೆಯನ್ನು ಸುರಿಸಿದರು. ಶಿವಃ ಪರಮೇಶ್ವರನು ಸಂಕಟಾತ್ ಮೋಚಿತಃ ಸಂಕಟದಿಂದ ವಿಪತ್ತಿನಿಂದ ಪಾರಾದ. ಎಲ್ಲರಿಗೂ ಬಹಳ ಆನಂದವಾಯಿತು. ಅಂತಹ ಒಬ್ಬ ಅಸುರ ಸತ್ತಿದ್ದಕ್ಕೆ ಎಲ್ಲರೂ ಹೂಮಳೆಯನ್ನು ಸುರಿಸಿದ್ರು. ಶಿವನು ಸಹ ಸಂಕಟದಿಂದ ಪಾರಾದ. ಮುಕ್ತಂ ಗಿರಿಶಮುಭ್ಯಾಹ ಭಗವಾನ್ ಪುರುಷೋತ್ತಮಃ ಅಹೋ ದೇವ ಮಹಾದೇವ ಪಾಪೋಯಂ ಸೇನ ಪಾಪ್ಮನ ಅತಃ ಕೋ ಮಹಸ್ವೇಷ ಜಂತುರ್ವೈ ತೀರ್ಥಕಲ್ಪಿಷಃ ಸೇನೆ ಸ್ಯಾತ್ಯಮ ವಿಶ್ವೇಶೇ ಕೃತಾಗಸ್ಕೋ ಜಗದ್ಗುರು. ಭಗವಾನ್ ಪುರುಷೋತ್ತಮಃ ಮುಕ್ತಂ ಗಿರಿಶಂ ಅಭ್ಯಾಹ ಅಹೋ ದೇವ ಮಹಾದೇವ ಅಯಂ ಪಾಪಃ ಸ್ವೇನ ಪಾಪ್ಮನಾ ಹತಃ ಈಶ ಕೋನು ಜಂತುಃ ಕೃತಕಿಲ್ಬಿಷಃ ಕ್ಷೇಮೇ ಸ್ಯಾತ್ ವಿಶ್ವೇಶೇ ಜಗದ್ಗುರು ಕೃತಾಗಸ್ಕಃ ಕಿಮು. ಭಗವಾನ್ ಪುರುಷೋತ್ತಮ ಪುರುಷ ಶ್ರೇಷ್ಠನಾದಂತಹ ಪರಮಾತ್ಮನು ಮುಕ್ತಂ ಗಿರಿಶಂ ಅಭ್ಯಾಹ ಸಂಕಟದಿಂದ ದೂರವಾದಂತಹ ಪರಮೇಶ್ವರನ ಕುರಿತು ಹೇಳಿದ. ಹೋ ದೇವ ಮಹಾದೇವ ಅಯಂ ಪಾಪಃ ಈ ಪಾಪಿಯು ಸ್ವೇನ ಪಾಪ್ಮನ ಹತಃ ತನ್ನ ಪಾಪದಿಂದಲೇ ಇವನು ನಾಶವಾದ. ಯಾಕೆ ಅಂದ್ರೆ ಮಹತ್ಸು ಕೃತಕಿಲ್ ಈಶ ಒಡೆಯನೆ ಮಹತ್ಸು ಕೃತಕಿಲ್ಪಿಷಃ ಕೋನು ಜಂತು ಕ್ಷೇಮೀಯ. ಅತ್ಯಂತ ಮಹಾತ್ಮರಲ್ಲಿ ಪಾಪವನ್ನು ಮಾಡಿದಂತಹ ಯಾವ ಜೀವಿಯು ತಾನೇ ಕ್ಷೇಮವಾಗಿ ಇರೋದಕ್ಕೆ ಸಾಧ್ಯ. ಅದು ಅಲ್ಲದೆ ವಿಶ್ವೇಶೇ ಜಗದ್ಗುರು ಕೃತಾಗಸ್ಕಃ ಕಿಮು. ವಿಶ್ವಕ್ಕೆ ಒಡೆಯನಾದಂತಹ ಜಗದ್ಗುರುವಾದಂತಹ ನಿನ್ನ ವಿಷಯದಲ್ಲಿ ಕೃತಾಗಸ್ಕಃ ತಪ್ಪು ಮಾಡಿದವನು ಬಗ್ಗೆ ಕಿಮು ಹೇಳೋದೇನಿದೆ. ಅತ್ಯಂತ ಉತ್ತಮರಾದವರ ವಿಷಯದಲ್ಲಿ ಯಾರಾದರೂ ಸಹ ಹೀಗೆ ಕೆಟ್ಟದಾಗಿ ನಡೆದುಕೊಂಡ್ರೆ ಅವನು ಎಂದಿಗೂ ಸಹ ಆ ಜೀವಿ ಒಳ್ಳೆಯದನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ, ಕ್ಷೇಮವಾಗಿರೋದಕ್ಕೂ ಸಾಧ್ಯ ಇಲ್ಲ. ಅಂತದ್ರಲ್ಲಿ ನೀನು ವಿಶ್ವಕ್ಕೆ ಒಡೆಯನಾದವನು, ಜಗದ್ಗುರು ಆದವನು, ನಿನ್ನ ವಿಷಯದಲ್ಲಿ ಅವನು ತಪ್ಪು ಮಾಡಿದಾನೆ ಅಂದ್ರೆ ಅವನ ಬಗ್ಗೆ ಅವನ ನಾಶವಾದ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವನ ಆ ರೀತಿ ಯೋಚನೆ ಮಾಡಿದಾಗ್ಲೇ ಅವನು ನಾಶವಾಗಿದ್ದಾನೆ ಅಂತೇನೆ. ಏವಂ ಅವ್ಯಾಕೃತ ಶಕ್ತಿದನ್ನತಃ ಪರಸ್ಯ ಸಾಕ್ಷಾತ್ ಪರಮಾತ್ಮನೋ ಹರೇಃ ಗಿರಿತ್ರಮೋಕ್ಷಂ ತಥಯೇತ್ ಶೃಣೋತಿ ವಾ ವಿಮುಚ್ಯತೆ ಸಂಸ್ಕೃತಿಭಿಃ ತಥಾ ಅರಿಭಿಃ. ಏವಂ ಅವ್ಯಾಕೃತ ಶಕ್ತಿದನ್ವತಃ ಸಾಕ್ಷಾತ್ ಪರಸ್ಯ ಪರಮಾತ್ಮನಃ ಹರೇಃ ಗಿರಿತ್ರಮೋಕ್ಷಂ ಯಃ ಕಥಯೇತ್ ಶೃಣೋತಿ ವಾ ಸಂಸ್ಕೃತಿಭಿಃ ತಥಾ ಅರಿಭಿಃ ವಿಮುಚ್ಯತೆ. ಏವಂ ಈ ರೀತಿಯಾಗಿ ಅವ್ಯಾಕೃತ ಶಕ್ತಿಯುದನ್ವತಃ ಮಾತುಗೆ ಮನಸ್ಸಿಗೆ ನಿರುತದೆ ಇರುವಂತಹ ಶಕ್ತಿ ಎಂಬೆಲ್ಲ ದಿವ್ಯ ಶಕ್ತಿಗಳ ಸಮುದ್ರ ರೂಪನಾದಂತಹ ಸಾಕ್ಷಾತ್ ಪರಮಾತ್ಮನೇ ಆದಂತಹ ಪರಸ್ಯ ಎಲ್ಲದಕ್ಕೂ ಅತೀತನಾದಂತಹ ಹರಿಯ ಗಿರಿತ್ರಮೋಕ್ಷಂ ಶಿವನನ್ನ ಸಂಕಟದಿಂದ ಪಾರು ಮಾಡಿದಂತಹ ಈ ವಿಷಯವನ್ನ ಕಥೆ ಯಾರು ಹೇಳ್ತಾರೋ ಶೃಣೋತಿವ ಯಾರು ಕೇಳ್ತಾರೋ ಅವರೆಲ್ಲರೂ ಸಂಸ್ಕೃತಿಭಿಹಿ ಈ ಸಂಸಾರದ ಎಲ್ಲ ಕಷ್ಟಗಳಿಂದಲೂ ತಥಾ ಅರಿಭಿಹಿ ವೈರಿಗಳಿಂದಲೂ ಸಹ ವಿಮುಚ್ಯತೆ ಬಿಡುಗಡೆಯನ್ನು ಹೊಂದುತ್ತಾರೆ. ಮಾತು ಮಂತ್ರ
ಮತ್ತು ಮನಸ್ಸಿಗೆ ನಿಲುಕದೇ ಇರುವಂತಹವನು, ಅಂತಹ ದಿವ್ಯ ಶಕ್ತಿಯುಳ್ಳಂತಹ ದಿವ್ಯ ಶಕ್ತಿಗಳ ಒಂದು ಸಮುದ್ರವೇ ಅವನು. ಆ ಸಮುದ್ರವನ್ನು ಹೊಂದಿರುವ, ಆ ಶಕ್ತಿಗಳ ಸಮುದ್ರವನ್ನೇ ಹೊಂದಿರುವಂತಹ ಪರಮಾತ್ಮನಾದ, ಎಲ್ಲದಕ್ಕೂ ಅತೀತನಾದಂತಹ ಪರಮಾತ್ಮನಾದ ಹರಿಯು ಮಾಡಿದ ಈ ರೀತಿಯ ಶಿವನು ಸಂಕಟ ಮೋಕ್ಷವೆಂಬ ವಿಷಯವನ್ನ ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಎಲ್ಲರೂ ಸಹ ತಮ್ಮ ಇಹದಲ್ಲಿಯೂ ಸಂಸಾರದ ಎಲ್ಲ ದುಃಖಗಳಿಂದಲೂ ಪಾರಾಗ್ತಾರೆ, ಹಾಗೆ ಶತ್ರುಗಳಿಂದಲೂ ಸಹ ಬಿಡುಗಡೆಯನ್ನು ಹೊಂದುತ್ತಾರೆ. ಏವಮವ್ಯಾಕೃತ ಶಕ್ತಿದನ್ವತಃ ಪರಸ್ಯ ಸಾಕ್ಷಾತ್ ಪರಮಾತ್ಮನೋ ಹರೇಃ ಗಿರಿತ್ರ ಮೋಕ್ಷಂ ಕಥೇತ್ ಶೃಣೋತಿ ವಾ ವಿಮುಚ್ಯತೆ ಸಂಸ್ಕೃತಿಃ ತಥಾರಿಭಿಃ. ಶ್ರೀಮದ್ಭಾಗವತೆ ಮಹಾಪುರಾಣೇ ಧರ್ಮಸ್ಕಂಧೇ ಉತ್ತರಾರ್ಧೆ ಪುತ್ರಮೋಕ್ಷಣಂ ನಾಮ षष्टितमोऽध्यायः. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಒಳ್ಳೆ